ಹಾಕೋದು ಬೇಡ, ನೀವು ನಮ್ಮ ಟ್ರಾನ್ಸಾಕ್ಷನ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ರೆ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ. ಗೊತ್ತಾಯ್ತಪ್ಪ. ಪೆಟ್ಟಿ ಇವ್ರು ಹಾಕೊಂಡ್ರು ಅಂದ್ರೆ ಲೈಸೆನ್ಸ್ ಹೆಂಗ್ ಕೊಡ್ತಾರ ಅದಕ್ಕೆ ಪೆಟ್ಟಿಗೆ? ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು MRNK ಡಿಸಬಿಲಿಟಿ ಟಾಕ್ಸ್. ನಾನು ನಿಮ್ಮ ನಂದಕುಮಾರ್. ಇವತ್ತು ಎಲ್ಲಪ್ಪ ಇದ್ದೀನಿ ಅಂದರೆ, ನಾವೊಂದು ಸ್ವಯಂ ಉದ್ಯೋಗದ್ದು ಟ್ರೈನಿಂಗ್ ಎಲ್ಲ ಕೊಡ್ತಿದ್ದ ಒಂದು 4 ದಿನ 5 ದಿನ. ಅದರದ್ದು ಇವತ್ತು ಸರ್ಟಿಫಿಕೇಟ್ ಇಶ್ಯೂ ಇದೆ. ಇವರು ಒಬ್ಬರು ಇನ್ಸೂರೆನ್ಸ್ ಮಾಡೋರು ಬಂದಿದ್ದಾರೆ, PMJJBY ಮತ್ತು PMSBY. PMJJBY ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಮತ್ತು PMSBY ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಇದ್ರ ಬಗ್ಗೆ ಫುಲ್ ಮಾಹಿತಿ ತಿಳಿಸ್ಕೊಂಡ್ಬಿಡ್ತೀನಿ ಬನ್ನಿ. ಸೊ ಯಾಕೆ ಲೇಟ್ ಮಾಡೋದು, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಅಕೌಂಟಿಗೆ ಆಗಿರ್ಬೋದು, ನಮ್ಮ ಪರ್ಸಿಗೆ ಆಗಿರ್ಬೋದು, ಅಥವಾ ನಮ್ಮ ಏನು ಬ್ಯಾಂಕ್ ಅಕೌಂಟಿಗೆ ಆಗಿರ್ಬೋದು, ನಮ್ಮ ಪಾಕೆಟ್ಗೆ ನಮ್ಮ ಉಂಡಿ ಡಬ್ಬಕ್ಕೆ ಆಗಿರೋದು ದುಡ್ಡು ಬರುವುದಕ್ಕೆ ಏನು ಹೇಳ್ತೀವಿ ನಾವು? ರೇಟ್ ಪಕ್ಕ ಇಂಗ್ಲಿಷ್, ಕನ್ನಡ ಇನ್ಕಮ್ ಬಿಡದೆ. ಆದಾಯ ಲಾಭ ಯಾವಾಗ ಆಗುತ್ತೆ? ನಾನು ಖರ್ಚು ಮಾಡಿ ಲಾಭ ಅಂತಲ್ಲ, ಆದಾಯ ನನ್ಗೆ ಬರುವಂತದ್ದು ಆದಾಯ. ಸೊ ನನ್ನಿಂದ ಹೋಗುವಂಥದ್ದು ಅಥವಾ ನಮ್ಮಿಂದ ಹೊರಗಡೆ ಹೋಗುವಂತ ದುಡ್ಡಿಗೆ ಖರ್ಚು ಅಂದ್ರೆ ಬರುವುದು ಆದಾಯ, ಹೋಗುದು ಖರ್ಚು. ಆದಾಯ ಖರ್ಚಿನ ನಡುವೆ ಒಂದಷ್ಟು ಇರುತ್ತೆ ಉಳಿತಾಯ. ಗುಡ್. ಸೊ ಆದಾಯ ಖರ್ಚಿನ ನಡುವೆ ಒಂದಷ್ಟು ಉಳಿಸಿದ್ದು ಉಳಿತಾಯ. ಇದು ಗೊತ್ತಾಯ್ತು? ಅವಶ್ಯಕತೆಗಳು ಮತ್ತೆ ಆಸೆಗಳು ವ್ಯತ್ಯಾಸ. ಅವಶ್ಯಕತೆಗಳು ಮತ್ತೆ ಆಸೆ ಅರ್ಥ ಗೊತ್ತಿದ್ಯಾ? ಹೋಗ್ಲಿ. ಅವಶ್ಯಕತೆ ಅಂದ್ರೆ ಏನು? ದಿನನಿತ್ಯ ನಮ್ಗೆ ಬೇಕೇ ಬೇಕಾಗಿರೋದು, ರೈಟ್? ಒಪ್ಕೋತೀರಾ? ಅವಶ್ಯಕತೆಗಳು ಅಂದ್ರೆ ದಿನನಿತ್ಯ ನಮ್ಗೆ ಬೇಕಾಗಿರುವಂತ ವಸ್ತುಗಳು. ಏನು? ನೀರು, ಆಮೇಲೆ ಹೇಳ್ತಾ ಹೋಗಿ. ಗಾಳಿ, ಓಕೆ. ಊಟ, ನ್ಯೂಸ್ ಪೇಪರ್ ಇಲ್ಲ ಅಂತ ಬದುಕ್ತೀನಮ್ಮ ನಾನು. 100 ರೂಪಾಯಿ ಆದಾಯ ಇದೆ ಅಂದ್ರೆ ಅದರಲ್ಲಿ ನಾನು ಎಷ್ಟು ಉಳಿತಾಯ ಮಾಡಬೇಕು, ಎಷ್ಟು ಅವಶ್ಯಕತೆಗೆ ಖರ್ಚು ಮಾಡಬೇಕು, ಎಷ್ಟು ಆಸೆಗೆ ಖರ್ಚು ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು. ಪೂರಕವಾಗಿ 100 ರೂಪಾಯಿ ದುಡಿಯೋನು ಅಟ್ಲೀಸ್ಟ್ 10 ರೂಪಾಯಿನಾದ್ರೂ ಉಳಿತಾಯ ಮಾಡ್ತಾನೆ, 20 ರೂಪಾಯಿನಾದ್ರೂ ಉಳಿತಾಯ ಮಾಡ್ತಾನೆ, ಪ್ರಯತ್ನ ಮಾಡ್ಬೇಕು. ಹಾಗೆ ನೋಡಿ, ಉಳಿತಾಯ ಮಾಡೋದು ನಾವು ದಿನ ಮಾಡಕ್ಕೆ ನಾವು ಮನಸ್ಸಿದ್ರೆ ನಿರಂತರವಾಗಿ ನಾವು ಉಳಿತಾಯ ಮಾಡ್ತೀವಿ. ಆದ್ರೆ ಅವರು ಮಾಡ್ಬೇಕು. ಅದೇ 100 ರೂಪಾಯಿ ದುಡಿಯೋರಿಗೆ ನೀನು 80 ರೂಪಾಯಿ ಉಳಿತಾಯ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ? ಸೊ ನಮ್ಮ ಜೀವನ ಮಟ್ಟ ನಮ್ಗೆ ಗೊತ್ತಿರುತ್ತೆ, ನಮ್ಮ ಖರ್ಚುಗಳು ಎಷ್ಟು ಅಂತ ಗೊತ್ತಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ನಾವು ಉಳಿತಾಯ ಮಾಡ್ಬೇಕಾಗುತ್ತೆ. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಚಂದ್ರಪ್ಪ. ಸಾರ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನನ್ನ ಹೆಸರು ರಾಮಚಂದ್ರಪ್ಪ. ನಾನು ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಈಗ ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ. ನಮ್ದು ಆಫೀಸ್ ಬಂದ್ಬಿಟ್ಟು ಯಲಹಂಕದಲ್ಲಿದೆ, ಮಿನಿ ವಿಧಾನಸೌಧದಲ್ಲಿ ನಮ್ದು ಆಫೀಸ್ ಇದೆ. ನಾವು ಇವತ್ತಿನ ದಿವಸ ಬಂದಿರೋದು ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತೆ ಸುರಕ್ಷಾ ಬಿಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ, ಈ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಕೊಡಕ್ಕೆ ನಾನು ಬಂದಿದ್ದೀನಿ. ನೀವು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಸ್ಕೀಮ್ ಕೇಳಿದ್ದೀರಾ ನೀವು? ಅದೇನಂತಂದ್ರೆ, ಇದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ 2014ರಲ್ಲಿ ಈ ಸ್ಕೀಮ್ ಸ್ಟಾರ್ಟ್ ಆಯ್ತು. ಇದು ವಯೋಮಿತಿ ಬಂದು 18ರಿಂದ 50 ವರ್ಷ ಒಳಗಡೆ ಇರಬೇಕು. ಈ ಒಂದು ಸ್ಕೀಮಿಗೆ ಸೇರ್ಬೇಕಾದ್ರೆ ಅವ್ರ ವಯೋಮಿತಿ ಬಂದು 18ರಿಂದ 50 ವರ್ಷ ಒಳಗಡೆ ಇರಬೇಕು. ಅವರು ಪ್ರತಿ ವರ್ಷನೂ 436 ರೂಪಾಯಿ ಅವರು ಕಟ್ಟುತ್ತಾ ಬರಬೇಕು. ಸ್ಕೀಮಿನಲ್ಲಿ ಇನ್ಸೂರೆನ್ಸ್ ಅನ್ನ ಕಟ್ಟುತ್ತಾ ಬರಬೇಕು. 18ರಿಂದ 50 ವರ್ಷ ಒಳಗಡೆ ಇರೋರಿಗೆ ಈ ಸ್ಕೀಮ್ ಅನ್ನ ಮಾಡ್ಕೊಡ್ತೀವಿ. ಅವರು 18ರಿಂದ 50 ವರ್ಷವರೆಗೂ ಪ್ರತಿ ವರ್ಷನೂ 436 ರೂಪಾಯಿ ಅವ್ರು ಕಟ್ಟುತ್ತಾ ಬರಬೇಕು ಅಕೌಂಟಿಗೆ. ಅಕೌಂಟ್ನಲ್ಲಿದ್ದರೆ ಅಕೌಂಟಿಂದ ಅವರು ಇನ್ಸೂರೆನ್ಸ್ ಕಂಪನಿ ಅವ್ರಿಗೆ ಕಳಿಸ್ಕೊಡ್ತಾರೆ. ನಿಮ್ಮ ಅಕೌಂಟಿನಲ್ಲಿ ಪ್ರತಿ ವರ್ಷನೂ 436 ರೂಪಾಯಿ ಡೆಬಿಟ್ ಆಗಬೇಕು. ಆ ಥರ ಆಗ್ತಾ ಇದ್ರೆ ಮಾತ್ರ ಅವ್ರ ಕುಟುಂಬಕ್ಕೆ, ಆ ವ್ಯಕ್ತಿ ಏನಾದರೂ ಯಾವುದೇ ರೀತಿಯಲ್ಲಿ ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ.
ನೀವು ಮಾಡಬೇಕಾಗಿರೋದು ವರ್ಷಕ್ಕೆ 436 ರೂಪಾಯಿ ನಿಮ್ಮ ಅಕೌಂಟಿನಲ್ಲಿ ಇಟ್ಕೋಬೇಕು. ಯಾವುದೇ ರೀತಿಯಲ್ಲಿ ಲ್ಯಾಪ್ಸ್ ಆದಂಗೆ ನಿಮ್ಮ ಅಕೌಂಟಿನಲ್ಲಿ ಪ್ರತಿ ವರ್ಷನೂ 436 ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿ ಇಟ್ಕೊಂಡಿದ್ರೆ ಬ್ಯಾಂಕ್ನವರು ನಿಮ್ಮ ಅಕೌಂಟ್ನಲ್ಲಿ ಡೆಬಿಟ್ ಮಾಡಿ ಆ ಅಮೌಂಟ್ ಅನ್ನ ಇನ್ಸೂರೆನ್ಸ್ ಕಂಪನಿಗೆ ಕಳಿಸ್ಕೊಡ್ತಾರೆ. ಆ ವ್ಯಕ್ತಿ ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಮರಣ ಹೊಂದಿರೆ ಅವ್ರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ನೀವು ಮಾಡಬೇಕಾಗಿರೋದು ನಿಮ್ಮ ಅಕೌಂಟ್ ನಲ್ಲಿ ಪ್ರತಿ ವರ್ಷನೂ 436 ರೂಪಾಯಿ ಇರೋಂಗೆ ನೋಡ್ಕೋಬೇಕು. ಅದೇನಂದ್ರೆ ನಿಮ್ಮದ ವಯೋಮಿತಿ 18ರಿಂದ 50 ವರ್ಷ ಒಳಗಡೆ ಇರೋರಿಗೆ ಈ ಸ್ಕೀಮ್ ಅನ್ನ ಮಾಡಿಕೊಡ್ತೀವಿ. 436 ರೂಪಾಯಿನ 18ರಿಂದ 50 ವರ್ಷ ಒಳಗಡೆ ಇರೋರಿಗೆ ಪ್ರತಿ ವರ್ಷನೂ ನೀವು ಕಟ್ಟಬೇಕಾಗುತ್ತೆ. ನಿಮಗೆ 436 ರೂಪಾಯಿ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. ಆ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಮರಣ ಹೊಂದರು ಅವ್ರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ, ತೊಂದರೆ ಇಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಿರುವಂತ ಸ್ಕೀಮ್ಗಳು. ಅದರಿಂದ ನಿಮಗೆ ಏನು ಭಯ ಪಡಬೇಕಾಗಿಲ್ಲ. ಇದು ಖಂಡಿತವಾಗಿ ನಿಮಗೆ ಕಡ್ಡಾಯವಾಗಿ 2 ಲಕ್ಷ ರೂಪಾಯಿ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತಿದೆ. ಅದು ಬಂದ್ಬಿಟ್ಟು 18ರಿಂದ 70 ವರ್ಷ ಒಳಗಡೆ ಇರಬೇಕು. 18ರಿಂದ 70 ವರ್ಷ ಒಳಗಡೆ ಇದ್ರೆ ಅವರು ಪ್ರತಿ ವರ್ಷನೂ 20 ರೂಪಾಯಿ ಅವ್ರು ಕಟ್ಟುತ್ತಾ ಬರಬೇಕು. ಪ್ರತಿ ವರ್ಷನೂ ಅವ್ರ ಅಕೌಂಟ್ ಇಂದ 20 ರೂಪಾಯಿ ಬ್ಯಾಂಕ್ನವರು ಇದ್ ಮಾಡ್ಕೊಡ್ತಾರೆ. ಬಟ್ ಅವ್ರ ಅಕೌಂಟಿನಲ್ಲಿ 20 ರೂಪಾಯಿ ಇರಂಗೆ ನೋಡ್ಕೋಬೇಕು ವರ್ಷಕ್ಕೆ. ಅದು 18ರಿಂದ 70 ವರ್ಷವರೆಗೂ ಮಾತ್ರ. 70 ದಾಟಿರೋವರೆಗೆ ಈ ಸ್ಕೀಮ್ ನಲ್ಲಿ ಮಾಡ್ಕೊಳಕ್ ಆಗೋದಿಲ್ಲ. ಇದು ಮಾಡಿಕೊಂಡ್ರೆ ಅವರು ಆ ವ್ಯಕ್ತಿ ಏನಾದರೂ ಹೊರಗಡೆ, ಯಾರು ಈಗ ಮನೆಯಲ್ಲಿ ಇರೋದಿಲ್ಲ, ಪ್ರತಿಯೊಬ್ಬರು ಹೊರಗಡೆನೆ ಹೋಗ್ತಾರೆ. ಆ ವ್ಯಕ್ತಿ ಏನಾದ್ರೂ ಹೊರಗಡೆ ಹೋಗಿರುವ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟಿನಲ್ಲಿ ಆ ವ್ಯಕ್ತಿ ಏನಾದ್ರೂ ತೀರ್ಕೊಂಡ್ರೆ ಅವ್ರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಸಪೋಸ್ ಆ ಆಕ್ಸಿಡೆಂಟಿನಲ್ಲಿ ಏನಾದರೂ ಆ ವ್ಯಕ್ತಿ ಒಂದು ಕಾಲ್ ಕಳ್ಕೊಂಡ್ರು 1 ಲಕ್ಷ ಪರಿಹಾರ ಸಿಗುತ್ತೆ. ಒಂದು ಕೈ ಕಳ್ಕೊಂಡ್ರು 1 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಸೊ ಅದು ಅವ್ರು ಕಟ್ಟೋದು ಬರೀ 20 ರೂಪಾಯಿ. ಪ್ರತಿ ವರ್ಷನೂ 20 ರೂಪಾಯಿ 70 ವರ್ಷವರೆಗೂ ಕಟ್ಕೊಂಡು ಬರಬೇಕು. ಅದಾದ್ಮೇಲೆ 70 ವರ್ಷ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ, ನಿಮ್ಮ ಅಕೌಂಟಿನಿಂದ ಮತ್ತೆ ತೆಗೆಯುವುದಿಲ್ಲ. ಸೊ ನೀವು ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಗಿತ್ತು ಅಂತಂದ್ರೆ ಆ ಆಕ್ಸಿಡೆಂಟಿನಲ್ಲಿ ಆ ವ್ಯಕ್ತಿ ಏನಾದ್ರೂ ಮರಣ ಹೊಂದ್ರೆ ಅವ್ರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಯಾರು 18ರಿಂದ 50 ವರ್ಷ ಒಳಗಡೆ ಇರೋರು ಎರಡೂ ಮಾಡ್ಕೊಂಡಿರೋ ವ್ಯಕ್ತಿ ಏನಾದ್ರೂ ಆಕ್ಸಿಡೆಂಟಿನಲ್ಲಿ ಅವ್ರೇನಾದ್ರೂ ತೀರ್ಕೊಂಡ್ರೆ ಅಂದ್ರೆ ಅವ್ರ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಅದು 2 ಲಕ್ಷ ಪ್ಲಸ್ ಇದೆ 2 ಲಕ್ಷ, 4 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಈ ಸ್ಕೀಮ್ ಅನ್ನ ಮಾಡಿಕೊಂಡು ಎಲ್ಲರೂ ಅನುಕೂಲ ಪಡ್ಕೊಳ್ರಿ. ಏನಂತಂದ್ರೆ ಏನು ಬರೀ ವರ್ಷಕ್ಕೆ ನೀವು ಖರ್ಚು ಮಾಡೋದು ಬರೀ 436 ರೂಪಾಯಿ ಪ್ಲಸ್ ಒಂದು 20 ರೂಪಾಯಿ, 456 ರೂಪಾಯಿ ಎರಡರಿಂದ ವರ್ಷಕ್ಕೆ, ತಿಂಗಳಿಗೆಲ್ಲ. ಸೊ ಎರಡನ್ನೂ ಮಾಡ್ಕೊಳ್ರಿ. ಯಾರು 50 ವರ್ಷ ಒಳಗಡೆ ಇರ್ತಾರೋ ಅವ್ರಿಗೆ ಎರಡನ್ನೂ ಮಾಡ್ಕೊಂಡು ನೀವು ಈ ಒಂದು ಫೆಸಿಲಿಟೀಸ್ ಅನ್ನ ಮಾಡ್ಕೊಳ್ರಿ ಅಂತಂತ ಹೇಳ್ತಾ ಇದೆ. ಮತ್ತೆ ಇನ್ನೊಂದು ಅಟಲ್ ಪೆನ್ಷನ್ ಯೋಜನೆ ಅಂತಿದೆ. ಅಟಲ್ ಪೆನ್ಷನ್ ಯೋಜನೆಗೆ ಆಯ್ಕೆ ಸೇರ್ಕೋಬೇಕಾದ್ರೆ ಅವ್ರದ್ದು ಏಜ್ ಬಂದ್ಬಿಟ್ಟು 18ರಿಂದ 40 ವರ್ಷ ಒಳಗಡೆ ಇರಬೇಕು. 18ರಿಂದ 40 ವರ್ಷ ಒಳಗಡೆ ಇರಬೇಕು. ಅವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ ಈ ಅಟಲ್ ಪೆನ್ಷನ್ ಯೋಜನೆಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಅವ್ರೇನಂತಂದ್ರೆ 1,000 ರೂಪಾಯಿ ಪೆನ್ಷನ್ ತಗೋಬಹುದು. ಆಯ್ಕೆ ಆದ್ರೆ 2,000 ಮಾಡ್ಕೋಬಹುದು, 3,000, 4,000, ಮ್ಯಾಕ್ಸಿಮಮ್ 5,000ವರೆಗೂ ಅವ್ರು ಪೆನ್ಷನ್ ತಗೋಬಹುದು. ಬಟ್ ಅವ್ರೇನಂದ್ರೆ ಪ್ರತಿ ತಿಂಗಳು ಅವ್ರು 60 ವರ್ಷವರೆಗೂ ಅವ್ರು ಕಟ್ಟಬೇಕಾಗುತ್ತೆ. ಅವರು ಯಾರು ಪೆನ್ಷನ್ ಬೇಕು ಅಂತ ಇದ್ ಮಾಡ್ಕೊಳ್ತಾರೆ ಅವರು ಅವರ ಏಜಿನ ಅನುಗುಣವಾಗಿ ಅವ್ರು ಪ್ರತಿ ತಿಂಗಳು ಇಷ್ಟ ಅಮೌಂಟ್ ಅಂತ ಕಟ್ಟಬೇಕಾಗುತ್ತೆ. ಸಪೋಸ್ ಯಾರೋ ಒಬ್ಬರು 18 ವರ್ಷದಲ್ಲಿ ಇದ್ದವರು ನಾನು ಪೆನ್ಷನ್ಗೆ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಬಂದು 1,000 ರೂಪಾಯಿ ಪೆನ್ಷನ್ ಆಯ್ಕೆ ಮಾಡ್ಕೊಂಡ್ರೆ ಅವ್ರು ತಿಂಗಳಿಗೆ ಬರೀ 42 ರೂಪಾಯಿ ಕಟ್ಟಬೇಕಾಗುತ್ತೆ. ಯಾವಾಗ 18 ವರ್ಷದಲ್ಲಿ ಇದ್ದವರು ನಾವು ಪೆನ್ಷನ್ ಮಾಡ್ಕೊಳ್ತೀವಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಪೆನ್ಷನ್ಗೆ ಆಯ್ಕೆ ಮಾಡ್ಕೊಂಡ್ರೆ 1,000 ರೂಪಾಯಿಗೆ ಬರೀ 42 ರೂಪಾಯಿ. ಅದೇ 2,000 ರೂಪಾಯಿ ಅವ್ರೇನಾದ್ರು ಪೆನ್ಷನ್ಗೆ ಆಯ್ಕೆ ಮಾಡ್ಕೊಂಡ್ರೆ 82 ರೂಪಾಯಿ. ಅದೇ 5,000 ರೂಪಾಯಿ ಪೆನ್ಷನ್ಗೆ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂದ್ರೆ 2,020 ರೂಪಾಯಿ ಪೆನ್ಷನ್ಗೆ ಆಯ್ಕೆ ಮಾಡ್ಕೋಬಹುದು. ಯಾವಾಗ ಅವ್ರ ಏಜ್ ಬಂದು 18 ವರ್ಷ ಇರೋರು. ಸಪೋಸ್ ಏಜ್ ಅವ್ರ ಡಿಫರೆನ್ಸ್ ಇರುತ್ತೆ, 25 ಇರುತ್ತೆ, 30 ಇರುತ್ತೆ, 40 ಇರುತ್ತೆ, 40 ಒಳಗಡೆನೆ, 40 ಆದ್ಮೇಲೆ ಇಲ್ಲ. ಸೊ ಅಂತವ್ರದ್ದು ಅವ್ರ ಏಜ್ ಏನಿರುತ್ತೋ ಅದನ್ನ ಹೇಳಿದ್ರೆ ಬ್ಯಾಂಕ್ನವರು ಆ ಏಜ್ಗೆ ತಕ್ಕಾಗೆ ಅವ್ರು ಏನ್ ಕಟ್ಟಬೇಕು ಅಂತ ಹೇಳ್ತಾರೆ. ಆ ಅಮೌಂಟ್ ಅನ್ನ ಪ್ರತಿ ತಿಂಗಳು ನೀವು ಕಟ್ಟುತ್ತಾ ಬಂದ್ರೆ 60 ವರ್ಷವರೆಗೂ ನೀವು ಕಟ್ಟಬೇಕಾಗುತ್ತೆ. 60 ವರ್ಷ ಆದ್ಮೇಲೆ ನಿಮ್ಗೆ ಪ್ರತಿ ವರ್ಷನೂ ನೀವೇನ್ ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ಅಮೌಂಟ್ ಅನ್ನ ನಿಮ್ಗೆ ಪ್ರತಿ ತಿಂಗಳು ಪೆನ್ಷನ್ ಆಗಿ ಬರ್ತಾ ಇರುತ್ತೆ. ನೀವು ನಿಮ್ಮ ಏಜ್ ಏನಿರುತ್ತೆ ಎಂಬುದು ಎಷ್ಟಮ್ಮ ನಿಮ್ದು ಏಜ್? 24. ಎಂಬುದು 24 ಅಂತಂತಂದ್ರೆ ಕಡಿಮೆನೆ ಪ್ರೀಮಿಯಂ ಕಡಿಮೆನೆ ಇರುತ್ತೆ. 5,000 ರೂಪಾಯಿಗೂ ಪ್ರೀಮಿಯಂ ಕಡಿಮೆನೆ ಇರ್ಬೋದು, ಮಾಡ್ಕೋಬಹುದು. ಸಪೋಸ್ ಏನಂದ್ರೆ 30 ದಾಟಿರೋರಿಗೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಕಟ್ಟಬಹುದೇನೋ.
ಕಟ್ಟಕ್ಕಾಗುತ್ತೆ. ಅದನ್ನ ನೀವು ಬ್ಯಾಂಕ್ ಮ್ಯಾನೇಜರ್ಗೆ ಹೇಳಿದ್ರೆ ಆ ಬ್ಯಾಂಕ್ ಮ್ಯಾನೇಜರು ನಿಮ್ಮ ಏಜ್ ಏನಿರುತ್ತೋ ಆ ಅಮೌಂಟ್ ಅನ್ನ ಹೇಳ್ತಾರೆ. ಅದನ್ನ ನೀವು ಪ್ರತಿ ತಿಂಗಳು ಕಟ್ಕೊಂಡು ಬಂದ್ರೆ ನೀವು 60 ವರ್ಷವರೆಗೂ ನೀವು ಕಟ್ಟಬೇಕು. 60 ವರ್ಷ ಆದ್ಮೇಲೆ ನಿಮ್ಗೆ ನೀವು ಪೆನ್ಷನ್ ಅನ್ನ ಪ್ರತಿ ತಿಂಗಳು ನೀವು ಪಡ್ಕೋಬಹುದು. ಸಪೋಸ್ ನೀವು ಯಾರು 1,000 ರೂಪಾಯಿ ಪೆನ್ಷನ್ಗೆ ಆಯ್ಕೆ ಮಾಡ್ಕೊಂಡಿರ್ತಾರೋ ಅವರು ಪ್ರತಿ 60 ವರ್ಷ ಆದ್ಮೇಲೆ ಅವ್ರು ಇರುವವರೆಗೂ ಪೆನ್ಷನ್ ಬರುತ್ತೆ. ತದನಂತರ ಅವರ ನಾಮಿನಿ ಅವ್ರ ಗಂಡನಿಗೆ ನಾಮಿನಿ ಮಾಡಿದ್ರೆ ಅವ್ರು ಇರುವವರೆಗೂ ಪೆನ್ಷನ್ ಬರುತ್ತೆ. ಇಬ್ಬರದು ಆದ್ಮೇಲೆ 1,70,000 ರೂಪಾಯಿ ಒಟ್ಟಿಗೆ ಕೊಡ್ತಾರೆ. ಯಾವಾಗ 1,000 ಪೆನ್ಷನ್ ಅನ್ನ ಆಯ್ಕೆ ಮಾಡಿಕೊಂಡು ನೀವು 1,000 ರೂಪಾಯಿ ಪೆನ್ಷನ್ಗೆ ಕಟ್ಕೊಂಡು ಬಂದು ಪೆನ್ಷನ್ ತಗೊಳ್ತಾ ಇದ್ರೆ ಆ ವ್ಯಕ್ತಿ ತಗೊಂಡವರೆಗೂ ಆ ವ್ಯಕ್ತಿ ಇರುವವರೆಗೂ ತಗೋಬಹುದು. ತದನಂತರ ಅವರ ನಾಮಿನಿನೂ ತಗೋಬಹುದು. ಮತ್ತೆ ಅವ್ರಿಬ್ಬರದು ಆದ್ಮೇಲೆ 1,70,000 ರೂಪಾಯಿ ಒಟ್ಟಿಗೆ ಕೊಡ್ತಾರೆ. ಅಲ್ಲಿಗೆ ಅವ್ರದ್ದು ಕ್ಲೋಸ್ ಆಗುತ್ತೆ. ಸಪೋಸ್ ಅದೇ 5,000 ರೂಪಾಯಿ ಪೆನ್ಷನ್ ಯಾರು ಆಯ್ಕೆ ಮಾಡ್ಕೊಂಡಿರ್ತಾರೋ ಅವರು 5,000 ರೂಪಾಯಿ ಪ್ರತಿ ತಿಂಗಳು 5,000 ರೂಪಾಯಿ ಪೆನ್ಷನ್ ಅವ್ರಿಗೆ ಬರ್ತಾ ಇರುತ್ತೆ. ತದನಂತರ ಅವ್ರ ನಾಮಿನಿಗೂ ಬರುತ್ತೆ. ಅವ್ರಿಬ್ಬರದು ಆದ್ಮೇಲೆ 8,50,000 ರೂಪಾಯಿ ಒಟ್ಟಿಗೆ ಕೊಡ್ತಾರೆ ಅವರಿಗೆ. ಸೊ ಈ ತರ ಎಲ್ಲ ಪೆನ್ಷನ್ ಇದೆ. 4,000 ರೂಪಾಯಿನೂ ಆಯ್ಕೆ ಮಾಡ್ಕೋಬಹುದು, 3,000 ರೂಪಾಯಿ ಆಯ್ಕೆ ಮಾಡ್ಕೋಬಹುದು, 2,000 ರೂಪಾಯಿನೂ ಆಯ್ಕೆ ಮಾಡ್ಕೋಬಹುದು. ನಿಮ್ಮ ಶಕ್ತಿ ಅನುಗುಣವಾಗಿ ನೀವು ಯಾವ್ದಕ್ಕೆ ಪೆನ್ಷನ್ ಬೇಕು ನಿಮ್ಗೆ ಅಂತ ಹೇಳ್ಬಿಟ್ಟು ನೀವು ಆಯ್ಕೆ ಮಾಡ್ಕೊಂಡು ನಿಮ್ಮ ಏಜಿನ ಅನುಗುಣವಾಗಿ ನೀವು ಕಟ್ಟುತ್ತಾ ಬಂದ್ರೆ ನೀವು 60 ವರ್ಷ ಆದ್ಮೇಲೆ ನೀವೇ ಪೆನ್ಷನ್ ತಗೋಬಹುದು. ಯಾಕಂದ್ರೆ ಈಗ ಗೌರ್ಮೆಂಟ್ ಜಾಬ್ ನಲ್ಲಿ ಇರೋರೆಲ್ಲ 60 ವರ್ಷವರೆಗೂ ಅವ್ರು ಕಟ್ತಾರೆ. ತದನಂತರ ಅವ್ರು 60 ವರ್ಷ ಆದ್ಮೇಲೆ ನಿವೃತ್ತರಾದ್ಮೇಲೆ ಅವರು ಪೆನ್ಷನ್ ತಗೊಳ್ತಾರೆ. ಅದೇ ರೀತಿ ನೀವು ಸಾಮಾನ್ಯ ಜನರು ಸಹ ನೀವು ಪೆನ್ಷನ್ ಅನ್ನ ಪಡ್ಕೋಬಹುದು. ಹಾಗಾಗಿ ಎಲ್ಲರೂ ಪೆನ್ಷನ್ಗಳನ್ನ ತಗೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನಾದ್ರೂ ಇವುಗಳ ಬಗ್ಗೆ ಏನಾದ್ರೂ ನಿಮ್ಮ ಮಾಹಿತಿ ಬೇಕಾದ್ರೆ ಹೇಳಿ, ನಾನು ಹೇಳ್ತೀನಿ. ನನ್ನ ನಂಬರ್ ಬಂದ್ಬಿಟ್ಟು 9480386962 9480386962 ರಾಮಚಂದ್ರಪ್ಪ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿ, ನಾ ಹೇಳ್ತೀನಿ. ಸರ್, ಇದು ಎಲ್ಲಾ ಬ್ಯಾಂಕ್ನವರು ಮೇ ತಿಂಗಳಿನಲ್ಲಿ ಇನ್ಶೂರೆನ್ಸ್ ಕಂಪನಿಗೆ ಕಟ್ಟೋಕೆ ಇದು ಮಾಡ್ಕೊಂಡಿದ್ದಾರೆ. ಮೇ ತಿಂಗಳಿನಲ್ಲಿ ನಿಮ್ಮ ಅಕೌಂಟ್ ನಲ್ಲಿ ಹೆಚ್ಚಿಗೆ ಒಂದು 500 ರೂಪಾಯಿ ಹೆಚ್ಚಿಗೆ ಇಡಬೇಕಾಗುತ್ತೆ. ಬ್ಯಾಂಕ್ನವರು ಅವ್ರು ಕಳಿಸೋಕ್ಕಿಂತ ಮೊದಲು ಒಂದು 15 ದಿವಸ ಮುಂಚಿತವಾಗಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕಳಿಸ್ತಾರೆ. ಎರಡಕ್ಕೂ ನೀವು ಏನ್ ಮಾಡ್ಕೊಂಡಿರ್ತೀರೋ ಅದಕ್ಕೆ ನಾವು ಇಂಥ ಮೇ 31ನೇ ತಾರೀಕಿಗೆ ನಮ್ಮ ಬ್ಯಾಂಕಿನಿಂದ ನಾವು ಕಳಿಸ್ತಾ ಇದೀವಿ, ಇನ್ಶೂರೆನ್ಸ್ ಕಳಿಸ್ತಾ ಇದೀವಿ. ಅದಕ್ಕೆ ನಿಮ್ಮ ಅಕೌಂಟಿಗೆ ಸಫಿಶಿಯಂಟ್ ಬ್ಯಾಲೆನ್ಸ್ ಅನ್ನ ಒಂದು ಹೆಚ್ಚಿಗೆ ಒಂದು 500 ರೂಪಾಯಿ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ನಿಮ್ಮ ಎಲ್ಲಾ ಮೊಬೈಲ್ಗಳಿಗೂ ಕಳಿಸ್ಕೊಡ್ತಾರೆ. ಸಪೋಸ್ ನೀವು ನೋಡ್ಕೊಂಡಿದ್ರೆ ಮೊಬೈಲ್ಗಳು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಮೇ ತಿಂಗಳಲ್ಲಿ ದಯವಿಟ್ಟು ಎಲ್ಲರೂ ನಿಮ್ಮ ಅಕೌಂಟಿಗೆ ಒಂದು 500 ರೂಪಾಯಿ ಹೆಚ್ಚಿಗೆ ಹಾಕ್ಬಿಡ್ರಿ. ಅಕೌಂಟಿಗೆ ಹೆಚ್ಚಿಗೆ ಹಾಕಿದ್ರೆ ಅದಕ್ಕೆ ತೊಂದರೆ ಇಲ್ಲ, ಬ್ಯಾಂಕ್ನವರು ಆವತ್ತು ಕಳಿಸ್ಕೊಡ್ತಾರೆ. ಸಪೋಸ್ ನೀವು ಒಂದು 2 ವರ್ಷ ಕಂಟಿನ್ಯೂ ಆಗಿ ಕಟ್ಕೊಂಡು ಬರ್ತಿದೆ, 3ನೇ ತಿಂಗಳಲ್ಲಿ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ಇರಲ್ಲ. ಸೊ ಆವಾಗ ಏನಾಗುತ್ತೆ, ಅದು ಲ್ಯಾಪ್ಸ್ ಆಗುತ್ತೆ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ನೀವು ಪ್ರತಿ ವರ್ಷನೂ ನೀವೇನ್ ಆಯ್ಕೆ ಮಾಡ್ಕೊಂಡಿದ್ರೆ 436 ರೂಪಾಯಿ ಪ್ಲಸ್ 20 ರೂಪಾಯಿ 456 ರೂಪಾಯಿ ನಿಮ್ಮ ಅಕೌಂಟ್ ನಲ್ಲಿ ಹೆಚ್ಚಿಗೆ ಇಟ್ಬಿಡಿ. ಇಟ್ಬಿಟ್ರೆ ಬ್ಯಾಂಕ್ನವರು ಅದನ್ನ ಕಳಿಸ್ಕೊಡಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಮೇ ತಿಂಗಳಲ್ಲಿ ಇಟ್ಟಿಲ್ಲ ಅಂತಂದ್ರೆ ಅವ್ರು ಮತ್ತೆ ಇದು ಮಾಡಕ್ ಆಗೋದಿಲ್ಲ. ಅವ್ರು ಆಟೋ ಡೆಬಿಟ್ ಅಂತ ಕೊಟ್ಟು ಬಿಡ್ತಾರೆ. ಆಟೋ ಡೆಬಿಟ್ ಕೊಟ್ಟ ಮೇಲೆ ಆ ತಿಂಗಳ 31ನೇ ತಾರೀಕಿನಲ್ಲಿ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ಇತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಡೆಬಿಟ್ ಆಗ್ಬಿಡುತ್ತೆ. ಅದು ಇನ್ಶೂರೆನ್ಸ್ ಕಂಪನಿಗೆ ಕಳ್ಸ್ಕೊಡಕ್ ಆಗುತ್ತೆ. ಅದರಿಂದ ದಯವಿಟ್ಟು ಮೇ ತಿಂಗಳಲ್ಲಿ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ಇಟ್ಕೊಳ್ಳೋದಕ್ಕೆ ನೋಡ್ಕೊಳ್ರಿ. ಆಮೇಲೆ ಮೇ ತಿಂಗಳು ಪ್ರತಿ ವರ್ಷನೂ ಮೇ ತಿಂಗಳಲ್ಲಿ. ಆಮೇಲೆ ಅದು ಏನಂತಂದ್ರೆ ಪ್ರತಿ ವರ್ಷನೂ ನೀವು ಕಟ್ಕೊಂಡು ಬರ್ಬೇಕು. ಸಪೋಸ್ ನೀವು 18-30 ವರ್ಷದಲ್ಲಿ ನೀವು ಎಂಟ್ರಿ ಆಗ್ತೀರಾ, 30ರಿಂದ 50 ಅಂದ್ರೆ ಇನ್ನು 20 ವರ್ಷ. ಸೊ 20 ವರ್ಷನೂ ಪ್ರತಿ ವರ್ಷನೂ 436 ರೂಪಾಯಿ ನಿಮ್ಮ ಅಕೌಂಟ್ ನಲ್ಲಿ ಡೆಬಿಟ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಇನ್ಶೂರೆನ್ಸ್ ನಿಮಗೆ ಸಿಗಕ್ಕೆ ಕಷ್ಟ ಆಗುತ್ತೆ. ಅದನ್ನು ನೋಡ್ಕೊಳ್ರಿ. ಅದರಿಂದ ದಯವಿಟ್ಟು ಈಗ ಅಪ್ಲಿಕೇಶನ್ಸ್ ಕೊಡ್ತೀರಾ, ಅಪ್ಲಿಕೇಶನ್ಸ್ ಅನ್ನ ಕೊಟ್ಟಾಗ ನಾವು ಎಲ್ಲ ಫಿಲ್ಅಪ್ ಮಾಡಿ ಆಯಾ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿದಾಗ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ಇಲ್ಲ ಅಂತಂದ್ರೆ ಅವರು ನಿಮ್ಮ ಅಕೌಂಟ್ ನಲ್ಲಿ ಡೆಬಿಟ್ ಮಾಡಕ್ ಆಗೋದಿಲ್ಲ. ನೀವು ಅಪ್ಲಿಕೇಶನ್ ಕೊಟ್ಟ ತಕ್ಷಣ ನಿಮ್ಮ ಅಕೌಂಟ್ ನಲ್ಲಿ ಏನಾದ್ರು ದುಡ್ಡಿಲ್ಲ ಅಂತಂದ್ರೆ ದಯವಿಟ್ಟು ಎಲ್ರು ದುಡ್ಡು ಹಾಕೊಡ್ರಿ 456 ರೂಪಾಯಿ. ಆಮೇಲೆ ಸಪೋಸ್ ಇದನ್ನ ಮಾಡಿರ್ತೀರಾ, ಮಾಡಿದ ಮೇಲೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಇದು ಬರುತ್ತೆ. ಇದನ್ನ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ತಿಳಿಸಿರ್ಬೇಕು. ಯಾಕಂದ್ರೆ ತಿಳಿಸಿದ್ರೆ ನೀವು ಕ್ಲೈಮ್ ಅನ್ನ ಸೆಟಲ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಈಗ ನಾನು ಒಂದು ಮಾಡಿರ್ತೀನಿ, ಒಂದು ಇನ್ಶೂರೆನ್ಸ್ ಮಾಡಿರ್ತೀನಿ. ಮಾಡಿದ್ದಾಗ ನಾನು ನಮ್ಮ ಮನೆಯಲ್ಲಿ ತಿಳಿಸಿರ್ತೀನಿ,
ಇಂಥದ್ದು ಮಾಡಿದ್ದೀನಿ, ಸಪೋಸ್ ನಾನು ತದನಂತರ ನಾನು ತೀರ್ಕೊಂಡ ಮೇಲೆ ನಂದು ಡೆತ್ ಸರ್ಟಿಫಿಕೇಟು, ನಂದು ಪಾಸ್ಬುಕ್, ನಂದು ಆಧಾರ್ ತಗೊಂಡೋಗಿ ಬ್ಯಾಂಕಿಗೆ ತೋರಿಸಿ. ಬ್ಯಾಂಕಿಗೆ ತೋರಿಸಿದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಅಪ್ಲಿಕೇಶನ್ ಕೊಡ್ತಾರೆ ನಿಮಗೆ. ಕೊಟ್ಟಾಗ ಅದು ಅಪ್ಲಿಕೇಶನ್ಸ್ ಅನ್ನ ಫಿಲ್ಅಪ್ ಮಾಡಿ ಒಂದು ಇಬ್ಬರದು ಸೈನ್ ಹಾಕಿ ನೀವು ಬ್ಯಾಂಕ್ ಕೊಟ್ರೆ ಅವರು ನಿಮಗೆ ಕ್ಲೈಮ್ ಅಮೌಂಟ್ ಅನ್ನ ತರಿಸ್ಕೊಡೋದಕ್ಕೆ ಈಸಿ ಆಗುತ್ತೆ. ಅದೇನಂದ್ರೆ ಒಂದು ತಿಂಗಳ ಒಳಗಾಗಿ ಮಾಡಬೇಕಾಗುತ್ತೆ. ನೀವು ಯಾರೋ ಒಬ್ಬ ವ್ಯಕ್ತಿ ತೀರ್ಕೊಂಡಿರ್ತಾರೆ, ಆ ಇನ್ಶೂರೆನ್ಸ್ ಮಾಡಿರ್ತಾರೆ, ಅವರು ಬ್ಯಾಂಕ್ಗೆ ಒಂದು ಇಂಟಿಮೇಷನ್ ಕೊಡಬೇಕಾಗುತ್ತೆ. ನೀವು ಡೆತ್ ಸರ್ಟಿಫಿಕೇಟ್ ಅದೆಲ್ಲ ಮಾಡ್ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ನೀವು ಆ ವ್ಯಕ್ತಿ ತೀರ್ಕೊಂಡ ತಕ್ಷಣ ಬ್ಯಾಂಕ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಇಂಥವ್ರು ತೀರ್ಕೊಂಡಿದ್ದಾರೆ ಸರ್, ಅವ್ರು ಇನ್ಶೂರೆನ್ಸ್ ಮಾಡಿದ್ದಾರೆ, ಇದು ರೆಗ್ಯುಲರ್ ಆಗಿ ಇದೆಯಾ ಇಲ್ವಾ ಅಂತ ಒಂದು ಸರ್ತಿ ಕೇಳ್ಕೊಂಡ್ಬಿಟ್ರೆ, ಅದು ರೆಗ್ಯುಲರ್ ಆಗಿತ್ತಂದ್ರೆ ಬ್ಯಾಂಕಿನವ್ರಿಗೂ ಈಸಿ ಇರುತ್ತೆ. ಅದನ್ನ ಫಾರಮ್ ತರಿಸ್ಕೊಡ್ತಾರೆ, ಮತ್ತೆ ಅದಕ್ಕೆ ಇಬ್ಬರು ಸಿಗ್ನೇಚರ್ ಹಾಕೊಂಡು ತಗೊಂಡ್ ಬಂದು ಕೊಡಿ ಅಂತ ಹೇಳ್ತಾರೆ. ಅದ್ ಕಾರ್ಡು, ನಿಮ್ಮ ಪಾಸ್ಬುಕ್ ಜೆರಾಕ್ಸ್ ಇಷ್ಟನ್ನು ಅವ್ರಿಗೆ ಮಾಡಿಕೊಟ್ರೆ ಅವ್ರ ಬ್ಯಾಂಕ್ ಮ್ಯಾನೇಜರ್ಗೆ ಈಸಿ ಆಗುತ್ತೆ. ಸೊ ಅದೊಂದು ತಿಳ್ಕೊಂಡಿರಿ. ಯಾಕೆಂದ್ರೆ ಕೆಲವ್ರು ಮಾಡಿರ್ತಾರೆ, ತಕ್ಷಣ ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿ ಈ ವಿಷಯ ತಿಳಿಸಿರಲ್ಲ, ಆವಾಗ ಲೇಟ್ ಆಯ್ತು ಅಂತಂದ್ರೆ ನೀವು ಕ್ಲೈಮ್ ತರಿಸ್ಕೊಳ್ಳೋಕೆ ಬ್ಯಾಂಕ್ನವ್ರಿಗೂ ತೊಂದರೆ ಆಗುತ್ತೆ. ಏನಂದ್ರೆ ಕೆಲವು ಬ್ಯಾಂಕ್ಗಳು ಏನೋ ಸ್ವಲ್ಪ ದಿನಗಳು ರಿಲ್ಯಾಕ್ಸ್ ಮಾಡಿದಾರಂತೆ. ಒಂದು ತಿಂಗಳಂದ್ರೆ ಸ್ವಲ್ಪ ಒಂದೂವರೆ ತಿಂಗಳಿನಲ್ಲಿ ಕೊಡ್ತಾರೆ ಅಂತ. ಬಟ್ ಯೂಶಲಿ ಆಗಿ ಬ್ಯಾಂಕ್ನವ್ರು ಏನ್ ಹೇಳ್ತಾರೆ, ಒಂದು ತಿಂಗಳು ಒಳಗಾಗಿ ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಂದು ಸಬ್ಮಿಟ್ ಮಾಡಿ ಅಂತ ಹೇಳಿರ್ತಾರೆ. ಅದಕ್ಕೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಬ್ಯಾಂಕ್ ಮ್ಯಾನೇಜರ್ಗೆ ತಗೊಂಡು ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನೇನಾದ್ರು ನಿಮ್ ಡೌಟ್ಸ್? ಎಲ್ಲಾ ಪೀಪಲ್ಸ್ನು ಎಲ್ರು ಪ್ರತಿಯೊಬ್ರು ಮಾಡ್ಕೋಬಹುದು. ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಆದೇಶ ಬಂದಿದೆ. ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ 18 ವರ್ಷ ಮೇಲ್ಪಟ್ಟವ್ರು ಯಾರಿದ್ದಾರೆ ಅವ್ರ ಮನೆಯಲ್ಲಿ ಅವ್ರಿಗೆಲ್ರಿಗೂ ಪ್ರತಿಯೊಬ್ಬರಿಗೂ ಮಾಡ್ಕೊಡ್ಬೇಕು ಅಂತ. ಸ್ತ್ರೀಶಕ್ತಿ ಸಂಘಗಳು ಎಲ್ಲೆಲ್ಲಿದೆಯೋ ಎಲ್ರಿಗೂ ಮಾಡ್ಕೊಡ್ಬೇಕು, ಸಾಮಾನ್ಯ ಜನರಿಗೂ ಮಾಡ್ಕೊಡ್ಬೇಕಂತ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಆದೇಶ ಬಂದಿದೆ. ಅದರಿಂದ ಎಲ್ರು ಪ್ರತಿಯೊಬ್ರು ಇದು ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಂತಂದ್ರೆ, ನೀವು ಈ KYC ಅಂತ ಕೇಳಿದಿರಲ್ವಾ, ಈಗ ಎಲ್ಲಾ ಮೊಬೈಲ್ಗಳಿಗೂ KYC ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ KYC ಮಾಡ್ಕೊಳ್ಳೋ ಉದ್ದೇಶ ಏನಂತಂದ್ರೆ, ಸಪೋಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದರೂ ಇನಾಪರೇಟಿವ್ ಆಗಿದ್ರೆ, ನೀವು ಬ್ಯಾಂಕ್ ಕಡೆ 2 ವರ್ಷ ಸತತವಾಗಿ ಬ್ಯಾಂಕ್ ಕಡೆ ಹೋಗಿಲ್ಲ ಅಂತಂದ್ರೆ ಅದು ಇನಾಪರೇಟಿವ್ ಅಕೌಂಟ್ ಆಗಿರುತ್ತೆ. ಅದಕ್ಕೆ ಬ್ಯಾಂಕ್ನವ್ರು ಏನ್ ಹೇಳ್ತಾರೆ, ನಿಮ್ಮ ಅಕೌಂಟ್ಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ರಿ, ನಿಮ್ಮ ಅಕೌಂಟ್ಗಳಿಗೆ ಬಂದು ಒಂದು ಆಧಾರ್ ಕಾರ್ಡು, ಫೋಟೋ ಅದೆಲ್ಲ ತಗೊಂಡು ಬಂದು KYC ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. KYC ಮಾಡ್ಕೊಳ್ಳೋದು ಏನಂದ್ರೆ ನವೀಕರಣ ಮಾಡ್ಕೊಳ್ಳೋದು ನಿಮ್ಮ ಅಕೌಂಟ್ ಅನ್ನ. ಸಪೋಸ್ ನೀವು ಎಲ್ಲೋ ಇದ್ದಾಗ ಅಡ್ರೆಸ್ ಕೊಟ್ಟಿರ್ತೀರಾ, ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗಿರ್ತೀರಾ, ಆಗ ಆ ಒಂದು ನೀವು ಬೇರೆ ಇವಾಗ ಯಾವ ಪ್ರೆಸೆಂಟ್ ನಲ್ಲಿ ಇರ್ತೀರೋ ಆ ಅಡ್ರೆಸ್ ಒಂದು ಜೆರಾಕ್ಸ್ ತಗೊಂಡು ಬಂದು ಕೊಟ್ಟು ಅವರಿಗೆ, ಇಂಥ ಕಡೆ ಇದೀವಿ, ಇದೊಂದು ಆಧಾರ್ ಕಾರ್ಡು ಇವೆಲ್ಲ ಇದಾವೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವ್ರು ಕೊಟ್ರೆ ಅದು ಈ KYC ಮಾಡ್ಕೊಳ್ತಾರೆ. ಆ KYC ಅನ್ನ ಈಗ ಈ CKYC ಅಂತ ಮಾಡ್ಕೊಳ್ತಾ ಇದ್ದಾರೆ, ಸೆಂಟ್ರಲ್ KYC ಅಂತ ಮಾಡ್ತಾ ಇದ್ದಾರೆ. ಅದೇನಂತಂದ್ರೆ, ಒಂದು ಸರ್ತಿ ನೀವು KYC ಮಾಡ್ಕೊಂಡ್ರೆ ಅದಕ್ಕೆ 14 ಡಿಜಿಟ್ ಸಂಖ್ಯೆಗಳು ಬರುತ್ತೆ. ಅದು ಮಾಡ್ಕೊಂಡಿದ್ರೆ ನೀವು ಮುಂದೆ ಇನ್ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡಾಗ ಈಗ ಡಾಕ್ಯುಮೆಂಟ್ಸ್ ಮತ್ತೆ ಕೊಡ್ಬೇಕಾಗಿಲ್ಲ. ಒಂದ್ಸತಿ KYC CKYC ಅಂತ ಮಾಡ್ಕೊಂಡ್ಬಿಟ್ರೆ ಆಧಾರ್ ಕಾರ್ಡ್ ಕೊಡ್ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಕೊಡ್ಬೇಕಾಗುತ್ತೆ, ನೀವು ಎಲ್ಲಿನ ಒಂದು ಅಡ್ರೆಸ್ ಅದೆಲ್ಲ ಇದೆ ಪಕ್ಕ ಇದ್ರೆ ಇದೆಲ್ಲ ಒಂದ್ಸತಿ ಕೊಟ್ಟು ಬಿಟ್ರೆ ಅವೆಲ್ಲ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ್ಮೇಲೆ ಮತ್ತೆ ನೀವೇನಾದ್ರೂ ಅಕೌಂಟ್ಗಳು ಓಪನ್ ಮಾಡ್ಕೊಂಡ್ರೆ ಇನ್ನೊಂದು ಬ್ಯಾಂಕ್ ನಲ್ಲಿಂದ ಇನ್ನೊಂದು ಬ್ಯಾಂಕ್ಗೆ ಮಾಡ್ಕೊಂಡ್ರೆ ಅವಾಗ ಏನು ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗಿಲ್ಲ. ಒಂದ್ಸತಿ ಕೊಟ್ಟಿದ್ರೆ CKYC ಅಂತ ಮಾಡ್ಬಿಟ್ಟಿರ್ತಾರೆ. ಅದು ಈ ID ನಂಬರ್ ಬಂದಿರುತ್ತೆ ನಿಮ್ಗೆ. ನೀವು ಯಾವುದೇ ಬ್ಯಾಂಕ್ ನಲ್ಲಿ ಏನೇ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋಕ್ಕೂ ತೊಂದರೆ ಇಲ್ಲದೆ ಆಗುತ್ತೆ. ಸೊ ಅದೊಂದು ಮಾಡ್ಕೋಬಹುದು ಈ KYC ಅಂತ. ಅದಕ್ಕೆ ಮತ್ತೆ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಈ ಒಂದು ವಾರವನ್ನ ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತಂದ್ರೆ, ನಿಮ್ಮ ಅಕೌಂಟ್ಗಳನ್ನ ಸುರಕ್ಷವಾಗಿ ಇಟ್ಕೊಳ್ಳಿ, ನಿಮ್ಮ ಅಕೌಂಟ್ಗಳು ಸುರಕ್ಷವಾಗಿರಬೇಕು. ಯಾಕಂದ್ರೆ ಸುರಕ್ಷವಾಗಿದ್ರೆ ನಿಮ್ಮ ಅಕೌಂಟ್ ನಲ್ಲಿರೋ ದುಡ್ಡು ಸೇಫ್ಟಿ ಆಗಿರುತ್ತೆ. ಆದ್ರಿಂದ ಈಗ ನಿಮ್ಮ ಅಕೌಂಟ್ ಅನ್ನ ಸುರಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವರ್ಷವನ್ನ ಈ ವಾರವನ್ನ ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ಮಾಡಿದ್ದಾರೆ. ಇದ್ರ ಉದ್ದೇಶ ಏನಂತಂದ್ರೆ, ನಿಮ್ಮ ಅಕೌಂಟ್ ಅನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದೇನಂತಂದ್ರೆ, ನೀವು ನಿಮ್ಮ ಅಕೌಂಟ್ ಅನ್ನ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು KYC ಎಲ್ಲ ಮಾಡ್ಕೊಂಡಿದ್ರೆ ನಿಮ್ಮ ಅಕೌಂಟ್ ಸುರಕ್ಷವಾಗಿರುತ್ತೆ, ನಿಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ, ಕೆಲವು ಈ ಫ್ರಾಡ್ಗಳೆಲ್ಲ ನಡೀತಾ ಇದೆಯಲ್ಲ, ಈ ಫ್ರಾಡ್ಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದು ಯಾವ ರೀತಿ ಅಂತಂದ್ರೆ, ಸಪೋಸ್ ಯಾವುದೋ ಒಂದು ಅಕೌಂಟ್ ಓಪನ್ ಮಾಡ್ಬಿಟ್ಟಿರ್ತೀರಾ, ಒಂದು 10 ವರ್ಷ ಆ ಕಡೆ ಹೋಗಿ ನೋಡುವುದೇ ಇಲ್ಲ, ಅದು ಕಳೆದೋಗಿರುತ್ತೆ, ಅದನ್ನ ಅಲ್ಲೇ ಇಟ್ಬಿಡ್ತೀರಾ. ಸೊ ಆ ಒಂದು ಅಕೌಂಟ್ ನಂಬರ್ ಬೇರೆ ಇನ್ನೊಬ್ಬರಿಗೆ ಯಾರಿಗಾದ್ರು ಸಿಕ್ಕಿದಾಗ ಅವರು ಆ ಅಕೌಂಟ್ಗೆ ದುಡ್ಡು ಹಾಕೊಳ್ಳೋದು, ಆ ಅಕೌಂಟ್ಗೆ ಫಂಡ್ಗಳನ್ನ ಇದ್ ಮಾಡ್ಕೊಳ್ಳೋದು, ಇನ್ನ ಇಲ್ಲೀಗಲ್ ಆಗಿ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಳ್ಳೋಕೆ ಅವಕಾಶಗಳಿರುತ್ತೆ. ಅದರಿಂದ ಈಗ ಬ್ಯಾಂಕ್ನವ್ರು ಅದನ್ನೇ ಕೇಳ್ತಾ ಇರೋದು, ನೀವು KYC ಮಾಡ್ಕೊಳ್ಳಿ,
KYC ಮಾಡ್ಕೊಂಡ್ಬಿಟ್ರೆ ನಿಮ್ದೆಲ್ಲಾ ಡಾಕ್ಯುಮೆಂಟ್ಸ್ ಪಕ್ಕಾ ಆಗುತ್ತೆ. ನೀವು ಬೇರೆ ಯಾವುದೇ ರೀತಿಯಲ್ಲಿ ಇಲ್ಲಿಗಲ್ ಆಗಿ ಟ್ರಾನ್ಸಾಕ್ಷನ್ಸ್ ಮಾಡಕ್ ಆಗುದಿಲ್ಲ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅದಕ್ಕೆ ಇನ್ನೊಂದೇನು ಹೇಳ್ತಾರೆ ಅಂದ್ರೆ, ಸಪೋಸ್ ನಿಮ್ಮ ಅಕೌಂಟ್ಗಳಲ್ಲಿ ಬೇರೆ ಯಾರಾದ್ರೂ ದುಡ್ಡನ್ನ ಹಾಕ್ತಾರೆ. ಈಗ ಯಾರೋ ನಿಮ್ಮ ರಿಲೇಟಿವ್ಸ್ ಅವರು ಸ್ವಲ್ಪ ಚೆನ್ನಾಗಿರೋರು, ಟ್ಯಾಕ್ಸ್ ಕಟ್ಟಬೇಕಾಗಿರೋರು, ಅಪ್ಪ ನಾನು ಸ್ವಲ್ಪ ದಿವಸ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೀನಿ, ಆಮೇಲೆ ನಾನು ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಅಂತ ಕೆಲವರು ಕೇಳ್ತಾರೆ. ಆ ಉದ್ದೇಶ ಏನು ಅಂತಂದ್ರೆ, ಆ ಮನುಷ್ಯ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾದ್ರೆ ಅವಾಯ್ಡ್ ಮಾಡಕ್ಕೋಸ್ಕರ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಅವರು ಟ್ಯಾಕ್ಸ್ ಕಟ್ಟಬೇಕಾಗಿರೋ ಅದು ಇದರಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಸೊ ನಿಮ್ಮ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಆವಾಗ ಟ್ರಾನ್ಸಾಕ್ಷನ್ ನಡೆಯೋದಕ್ಕೆ ಅವ್ರಿಗೇನಾಯ್ತು, ಅವರಿಗೆ ಟ್ಯಾಕ್ಸ್ ಇದಾಯ್ತು, ಬೆನಿಫಿಟ್ ಅವ್ರಿಗೆ ಸಿಕ್ತು, ಟ್ಯಾಕ್ಸ್ ಇಲ್ಲದೆ ಆಯ್ತು. ನಿಮಗೆ ಅವರ ಅಕೌಂಟ್ ನಿಂದ ನಿಮಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ನಿಮಗೆ ಅಕೌಂಟ್ ನಲ್ಲಿ ದುಡ್ಡು ಹಾಕಿ ನೀವು ಮತ್ತೆ ಅದನ್ನ ಟ್ರಾನ್ಸಾಕ್ಷನ್ ಮಾಡ್ತಂದ್ರೆ ಅದು ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಅಂತ ಆಯ್ತು. ಸೊ ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಆಯ್ತು ಅಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಅವ್ರು ನೋಡ್ತಾ ಇರ್ತಾರೆ, ಇದು ಎಲ್ಲಿಂದ ಬಂತು ಈ ಅಮೌಂಟು, ಇದು ಯಾಕೆ ಇವ್ರ ಅಕೌಂಟ್ಗೆ ಹಾಕಿದ್ದಾರೆ, ಇಷ್ಟು ಅಮೌಂಟ್ ಯಾಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಯಾರೇ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿದ್ರೆ ದಯವಿಟ್ಟು ಹಾಕ್ಸ್ಕೋಬೇಡಿ. ಬೇರೆಯವರು ದುಡ್ಡು ಹಾಕ್ತೀವಿ ಅಂತಂದ್ರೆ ಯಾರೇ ದುಡ್ಡು ಹಾಕಿದ್ರು ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ಸ್ಬೇಕು ಹೋಗಬೇಡಿ. ನೀವು ತೊಂದರೆಯಲ್ಲಿ ಸಿಕ್ಕಾಕೋಬೇಡಿ. ಯಾಕಂದ್ರೆ ಅವರು ತೊಂದರೆಯನ್ನ ನಿಮ್ಮ ಅಕೌಂಟಿಗೆ ಹಾಕಿ ನಿಮ್ಮನ್ನ ತೊಂದರೆಗೆ ಸಿಕ್ಕಾಕ್ಸ್ತಾರೆ. ಆ ಉದ್ದೇಶದಿಂದ ನೀವು ಯಾವುದೇ ಜನಗಳಿಂದ ದುಡ್ಡುಗಳನ್ನ ಹಾಕಿದ್ರೆ ನೀವು ಹೇಳ್ಬೇಡಿ, ಇಲ್ಲಪ್ಪ ನಾವು ಅಕೌಂಟ್ ಹಾಕೋದು ಬೇಡ, ನೀವು ನಮ್ಮ ಟ್ರಾನ್ಸಾಕ್ಷನ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ರೆ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ, ನೀವು ಸೇಫ್ ಆಗಿರ್ತೀರಾ. ಅದರಿಂದ ದಯವಿಟ್ಟು ಯಾರು ನಿಮ್ಮ ಅಕೌಂಟ್ಗಳಿಗೆ ಬೇರೆಯವರು ದುಡ್ಡು ಹಾಕಿದ್ದನ್ನ ಅವಾಯ್ಡ್ ಮಾಡಿಬಿಡಿ, ಯಾರು ಹಾಕಿಸ್ಕೋಬೇಡಿ, ನೀವು ತೊಂದರೆಗಳಿಗೆ ಸಿಗೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಇಷ್ಟನ್ನು ನಿಮಗೆ ಹೇಳ್ತಾ, ಇನ್ನೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ಹೇಳಿ. ನಾನು ಇದೆಯಲ್ಲ, ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಮಾತ್ರ ಅವರು ಟ್ಯಾಕ್ಸ್ ಕಟ್ಟೋರಿಗೆ ಇದರಲ್ಲಿ ಎಲಿಜಿಬಲ್ ಇಲ್ಲ. ಟ್ಯಾಕ್ಸ್ ಕಟ್ತಾರಲ್ಲ ಅವರು ಈ ಪೆನ್ಷನ್ ಅನ್ನ ತಗೊಳ್ಳಕ್ಕೆ ಎಲಿಜಿಬಲ್ ಇಲ್ಲ. ಅದಕ್ಕೆ ಅವ್ರಿಗೂ ಮಾಡ್ಕೊಳಕ್ ಆಗೋದಿಲ್ಲ ಟ್ಯಾಕ್ಸ್ ಪೇಯರ್ಸ್. ಬೇರೆ ಯಾವುದೇ ಇವರೆಲ್ಲ ಈ ಸ್ಕೀಮ್ಗಳನ್ನ ಪ್ರತಿಯೊಬ್ರು ಮಾಡ್ಕೋಬಹುದು. ಯಾರು ಟ್ಯಾಕ್ಸ್ ಕಟ್ಟದೇ ಇರ್ತಾರೋ ಅವರು ಅಟಲ್ ಪೆನ್ಷನ್ ಯೋಜನೆಯನ್ನು ಸಹ ಮಾಡ್ಕೋಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಅದಂದ್ರೆ ಪೆನ್ಷನ್ ತಗೊಳ್ತಾರೆ, ಅವರು ಸ್ವಂತ ದುಡ್ಡನ್ನ ಇನ್ವೆಸ್ಟ್ ಕಟ್ತಾರೆ, ಉಳಿತಾಯ ಮಾಡ್ತಾರೆ, ಅವರು ಪೆನ್ಷನ್ ತಗೋಬಹುದು. ಈ ಟ್ಯಾಕ್ಸ್ ಕಟ್ಟೋರಿಗೆ ಏನಂದ್ರೆ ಅವರಿಗೆ ಇದು ಅಟಲ್ ಪೆನ್ಷನ್ ನಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅವರಲ್ಲಿ ಹೆಚ್ಚಿಗೆ ದುಡ್ಡಿದೆ, ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅದರಿಂದ ಅವರಿಗೆ ಪೆನ್ಷನ್ ಇದರಲ್ಲಿ ತಗೊಳ್ಳಕ್ಕೆ ಅವಕಾಶ ಇಲ್ಲ ಅಟಲ್ ಪೆನ್ಷನ್ ಯೋಜನೆಯನ್ನ. ಇನ್ನು ಎಲ್ಲಾ ಸಾಮಾನ್ಯ ಜನರು ಅವ್ರು ತಗೋಬಹುದು, ಅದಕ್ಕೇನು ಅಭ್ಯಂತರ ಇಲ್ಲ. ಹಾಕೊಳ್ರಿ ದಯವಿಟ್ಟು. ಇಷ್ಟನ್ನ ಹೇಳ್ತಾ ಇಲ್ಲಿ ನೀವು ಎಲ್ರೂ ಸೇರಿ ನಂದು ಕಾಂಟ್ಯಾಕ್ಟ್ ನಂಬರ್ ಬಂದು 9480 6962 BV ರಾಮಚಂದ್ರಪ್ಪ ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್, ಬ್ಯಾಂಕ್ ಆಫ್ ಬರೋಡಾ, ಯಲಹಂಕ, ಮಿನಿ ವಿಧಾನಸೌಧ. ಇಲ್ಲಿ ನಮ್ಮ ಆಫೀಸ್ ಇದೆ. ನಿಮ್ಮದು ಏನೇ ತೊಂದರೆಗಳಿದ್ರು ಈ ನಂಬರಿಗೆ ಫೋನ್ ಮಾಡಿದ್ರೆ ನಾವು ಅಟೆಂಡ್ ಮಾಡ್ತೀವಿ. ಇಷ್ಟು ಹೇಳಿ ನೀವೆಲ್ಲರೂ ಇಲ್ಲಿ ಬಂದು ಸೇರಿ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಬಂದಿರೋ ಈ ಸಭೆಗೆ ಮತ್ತೆ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಂದ ಪ್ರೀತಿಯಿಂದ ಸ್ವಾಗತ ಕೊಡೋಣ. ಹಾಗೆ ಕಲಾವಿದರು ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ತರಬೇತಿಯನ್ನು ನೀಡಿ ನಿಮ್ಮನ್ನೆಲ್ಲ ಒಂದು ಆಫೀಸ್ ತಂದಿರೋ ಚಾನ್ಸಲರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಇವಾಗ ಈ ಸಭೆಯನ್ನು ಕುರಿತು ಮತ್ತು ಎಲ್ಲರನ್ನೂ ಕುರಿತು ಅರುಣ್ ಸರ್ ಅವರು ಒಂದು ಮಾತನಾಡ್ಬೇಕಂತ ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಮಯ ಆಗಿದೆ. ಎಷ್ಟೊತ್ತಿಗೆ ಬಂದಿದ್ರಿ? ಬೆಳಿಗ್ಗೆ 1 ಗಂಟೆಗೆ ಬಂದ್ರಾ? ಸರಿ, ಜಾಸ್ತಿ ಸಮಯ ತಗೊಳಕ್ ಇಷ್ಟಪಡಲ್ಲ. ಮುಖ್ಯವಾಗಿ ನಿಮ್ಗೆ ಆಲ್ರೆಡಿ ಸರ್ ಹೇಳಿದ್ದಾರೆ ಉದ್ಯಮಶೀಲತಾ ತರಬೇತಿ ಏನು ಎತ್ತ ಅಂತ ಹೇಳಿ. ಮುಖ್ಯವಾಗಿ ನಿಮ್ಗೆ
ಎಸ್ಪೆಷಲಿ ನಮ್ಮ ಯಾವ್ಯಾವ ಪಂಚಾಯತಿ ಅವ್ರು ಇದ್ದೀರಾ? ಕಾಚೋಳ್ಳಿ, ಮಾಚೋಳ್ಳಿ 4 ಪಂಚಾಯತಿ ಸೇರಿದ್ದೀರಾ? ಸರಿ, ಓಕೆ. ಇವಾಗ 4 ಪಂಚಾಯತಿ ವತಿಯಿಂದ ಒಂದಿಷ್ಟು ಜನ ತರಬೇತಿ ತಗೊಂಡಿದ್ದೀರಾ, ಉದ್ಯಮಶೀಲತಾ ತರಬೇತಿ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ನಿಮ್ಮಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೋದ ವರ್ಷ ಒಂದಿಷ್ಟು ಜನಕ್ಕೆ ಲೋನ್ ಕೊಡಿಸಿದ್ವಿ, ಸುಮಾರು ಒಂದು 33 ಜನಕ್ಕೇನೋ ಕೊಡಿಸಿದ್ವಿ. ಅದರಲ್ಲಿ ಒಂದು 4-5 ಜನ ಸರಿ ಕಟ್ಟಲಿಲ್ಲ. ಮಿಕ್ಕಿದವರೆಲ್ಲ ಏನ್ ಮಾಡಿದ್ರು, ನೀಟಾಗಿ ಕಟ್ಕೊಂಡು ಹೋದ್ರು. ಆ ಕಾರಣದಿಂದ ಏನಾಗೋಯ್ತು, ಬೇರೆಯವರು ಕೂಡ ಲೋನ್ ಕೂಡ ಪ್ರಾಬ್ಲಮ್ ಆಗೋಯ್ತು. ಜಾಸ್ತಿ ಏನಲ್ಲ, ಅವ್ರು ಕೊಡೋದು 30,000, 40,000, 50,000 ಅಷ್ಟೇನೆ. ತಿಂಗಳ ಒಂದು 1,500, 2,000 ಏನೋ ಕಟ್ಟದ್ ಬಂತು. ಅದನ್ನು ಕೂಡ ಕಟ್ಲಿಲ್ಲ. ಒಂದ್ 4 ಜನ ಕಟ್ಟದೇ ಇರೋದ್ರಿಂದ ಅವ್ರಿಗೆ ನೋಟಿಸ್ ಹೋಯ್ತು, ತಿರ್ಗಾ ಬೇರೆಯವ್ರು ಕೊಡಲ್ಲ ಅಂತೇಳಿ ಪ್ರಾಬ್ಲಮ್ ಶುರುವಾಯ್ತು. ಈಗ ನಾವೆಲ್ಲ ಅಂಗವಿಕಲರು, ನಮಗೆ ಸಹಾಯ ಮಾಡೋರು ಯಾರು ಇಲ್ಲ. ಹೆಂಗೋ ಮುಂದೆ ಬಂದು ಯಾರೋ ಸಂಘ ಸಂಸ್ಥೆಗಳು ಒಂದಿಷ್ಟು ಸಹಾಯ ಮಾಡಕ್ ಬಂದಾಗ ಒಳ್ಳೆ ರೀತಿ ಉಪಯೋಗ ಪಡಿಸ್ಕೊಂಡ್ರೆ ಅದು ಇನ್ನೂ ಹೆಚ್ಚಿಗೆ ಹೆಲ್ಪ್ ಆಗುತ್ತೆ. ಈಗ ಉದಾಹರಣೆಗೆ ಫಸ್ಟ್ ಟೆಸ್ಟ್ ಮಾಡ್ತಾರೆ, 30,000, 20,000, 40,000 ಕೊಟ್ಟು ಟೆಸ್ಟ್ ಮಾಡ್ತಾರೆ. ಅದನ್ನ ನಾವು ಚೆನ್ನಾಗಿ ರೀಪೇಮೆಂಟ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಅದಕ್ಕೆ ಡಬಲ್ ಕೊಡ್ತಾರೆ. ಅದನ್ನು ಚೆನ್ನಾಗಿ ರೀಪೇಮೆಂಟ್ ಮಾಡಿದ್ವಿ ಅಂದ್ರೆ ಇನ್ನೂ ಜಾಸ್ತಿ ಕೊಡ್ತಾರೆ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಅದು ರಿವಾಲ್ವಿಂಗ್ ಆಗ್ತಾ ಹೋಗುತ್ತೆ. ಹಂಗಾಗಿ ನೀವೇನ್ ಮಾಡ್ಬೇಕು, ಯಾವುದೇ ಒಂದು ಹಣಕಾಸಿನ ನೆರವು ತಗೊಂಡ್ರೆ ಅದನ್ನ ಪ್ರಾಪರ್ ಆಗಿ ರೀಪೇಮೆಂಟ್ ಮಾಡ್ಬೇಕು. ಆಮೇಲೆ ನಿಮ್ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಆಗುತ್ತೆ. ನಾಳೆ ನೀವೆಲ್ಲಾದ್ರೂ ಹೋಗಿ ಏನೋ ಒಂದು ಅವಶ್ಯಕವಾಗಿ ಹೋಗಿ ಏನೋ ತಗೋಬೇಕು ಅಂದಾಗ ಸಿಗಲ್ಲ. ಹಂಗಾಗಿ ದಯವಿಟ್ಟು ಯಾರು ಹಂಗ್ ಮಾಡ್ಬೇಡಿ. ಇದರಲ್ಲಿ ಎಷ್ಟು ಜನ ತರಬೇತಿ ತಗೊಂಡಿರೋರು ಇದ್ದೀರಾ? ಕೈ ಎತ್ತಿ ಸ್ವಲ್ಪ. ಸೀರೆ ಬಿಸ್ನೆಸ್ ಇದಕ್ ಮುಂಚೆ ಮಾಡಿದ್ದೀರಾ ಅದನ್ನ? ಮಾಡಿದೀನಿ ಸರ್, ಮನೆಯಲ್ಲೇ ಮಾಡ್ತಾ ಇದ್ದೀನಿ ಸರ್. ಓಕೆ. ಈಗೇನ್ ಸೀರೆ ಬಿಸ್ನೆಸ್ಗೆ ನಿಮ್ಗೇನ್ ಬಂಡವಾಳ ಬೇಕು? ತಿರ್ಗಾ ಅದಾದ್ಮೇಲೆ ಎಲ್ಲಿ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಾ? ಚಿಕ್ಕಪೇಟೆ ಸರ್. ಚಿಕ್ಕಪೇಟೆಯಿಂದ ತಗೊಂಡ್ಬರ್ತೀರಾ? ಸೇಲ್ ಮಾಡೋದು ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದೀನಿ ಸರ್. ಓಕೆ. ಅದರಿಂದ ಆನ್ಲೈನ್ ಅಲ್ಲಿ ಇದು ಮಾಡ್ಕೊಳ್ತೀನಿ. ಹಂಗೆ ಆನ್ಲೈನ್ ಅಲ್ಲೇ ಸೇಲ್ ಮಾಡ್ತೀರಾ? ಹೌದು ಸರ್. ಓಕೆ, ಸರಿ. ನೀವ್ ಯಾಕೆ ಅಮೆಝಾನ್ ಇದ್ರಲ್ಲೆಲ್ಲ ಟ್ರೈ ಮಾಡ್ಬೋದಲ್ಲ ಸೇಲ್ ಮಾಡೋದು? ಮಾಡ್ಬೇಕು ಸರ್, ಅದು ಸ್ವಲ್ಪ ಜಾಸ್ತಿ ತಗೊಂಡ್ಬರ್ಬೇಕು ಸರ್. ನಾವು ಒಂದೊಂದ್ ಪೀಸ್ 2 ಪೀಸ್ ತಗೊಂಡ್ಬಂದ್ರೆ ಆಗಲ್ಲ. ಸೆಟ್ ವೈಸ್ ತಗೊಂಡ್ ಬಂದ್ರೆ ಅವಾಗ ಅವ್ರಿಗೆ ಆನ್ಲೈನ್ ಅಲ್ಲಿ ಮಾಡ್ಬೋದು. ಯಾಕೆ ಅಂದ್ರೆ ಇವಾಗ ಏನಾಗಿದೆ ಟ್ರೆಂಡ್, ನಾವ್ ಎಲ್ಲೋ ಕೂತಿರ್ತೀವಿ, ಅಮೆಝಾನ್ ಅಲ್ಲಿ ಎಲ್ಲಿಂದಾನೋ ಆರ್ಡರ್ ಬರುತ್ತೆ, ನಾವು ಜಸ್ಟ್ ಪ್ಯಾಕ್ ಮಾಡಿ ಕೊಡೋದಷ್ಟೇನೆ. ಅದೇ ಸರ್, ಅದು ಒಂದೊಂದ್ ಪೀಸ್ ತಗೊಂಡ್ರೆ ಅವ್ರು ಕಲರ್ ಕೇಳ್ತಾರಲ್ವಾ, ಒಂದೇ ಪೀಸು ಒಂದ್ ಡಜನ್ ತಗೊಂಡ್ರೆ ಅವಾಗ ಆನ್ಲೈನ್ ಅಲ್ಲಿ ನಾವು ಅಮೆಝಾನ್ ಮತ್ತೆ ಅದೆಲ್ಲ ಮೀಶೋ ಎಲ್ಲ ಬಿಡ್ಬೋದು ಸರ್. ಓಕೆ. ಏನ್ ಡಿಸಬಿಲಿಟಿ ನಿಮ್ದು? ಏನ್ ಅಂಗವಿಕಲತೆ ನಿಮ್ಗೆ ಅಂತ? ಕಾಲ್ ಪ್ರಾಬ್ಲಮ್? ಓಕೆ, ಸರಿ, ಓಕೆ. ನೆಕ್ಸ್ಟ್ ಬೇರೆ? ನಂದಿನಿ ಬೂತ್ ಅದು ಅಪ್ಲೈ ಮಾಡಿ ತಗೋಬೇಕಲ್ಲ, ತುಂಬಾ ಕಷ್ಟ ಅಲ್ವಾ ಅದು? ಅಪ್ಲೈ ಮಾಡಿ ತಗೋಬೇಕಲ್ಲ, ಲೈಸೆನ್ಸ್ ತಗೋಬೇಕು. ಅದು ಹಂಗೆ ಕೊಡಲ್ವಲ್ಲ ಅವರು? ಈಗ ನೀವು ಅದು ನಂದಿನಿ ಬೂತ್ ಅನ್ನೋದು ಬಂದು ಒಂದಿನದ ಆಗೋ ಕೆಲಸ ಅಲ್ಲ. ಅಪ್ಲೈ ಮಾಡ್ಬೇಕು, ಕಾಂಪೀಟ್ ಮಾಡ್ಬೇಕು, ಡೆಪಾಸಿಟ್ ಮಾಡ್ಬೇಕು, ಲಾಂಗ್ ಪ್ರೊಸೆಸ್ ಹಿಡಿಯುತ್ತದು. ಈಗ ಶಾರ್ಟ್ ಟರ್ಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಅದಿಲ್ಲ ಅಂದ್ರೆ, ನಂದಿನಿ ಬೂತ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಇಲ್ಲಿ ಇದೆಯಲ್ಲಪ್ಪ ನರಸಿಂಹರಾಜ್, ನೀನ್ ಮಾಡಿದ್ಯಲ್ಲ ಫಸ್ಟ್ ಏನ್ ಪ್ರೊಸೆಸ್ ಐತೆ ಅಂತ ಹೇಳಿದ್ಯಾ ಅವ್ರಿಗೆ? ಹಾ, ಓಕೆ. ಎಷ್ಟಿರ್ಬೇಕು ಡೆಪಾಸಿಟ್? 1 ಲಕ್ಷವರೆಗೂ ಆಗುತ್ತೆ. ಅಷ್ಟು ಡೆಪಾಸಿಟ್ ಮಾಡ್ಬೇಕು. ಆಮೇಲೆ ಮೆಟೀರಿಯಲ್ ಸಪ್ರೇಟ್ ಅದು? ಅವರೇ ಕೊಡ್ತಾರೆ. ಅಂಗಡಿ ಇರ್ಬೇಕು. ಈಗ ಅಂಗಡಿ ಬಂಡವಾಳ ಬೇರೆ, ಡೆಪಾಸಿಟ್ ಬೇರೆ, ಅದ್ರ ಜೊತೆಗೆ ಬೇರೆ ಏನಾರು ಐಟಮ್ ಮಾಡ್ಕೊಂತೀವಿ ಅಲ್ಲ? ಅದೇನೆ, ಒಟ್ನಲ್ಲಿ ಅಂಗಡಿ ಇರ್ಬೇಕು ಅವ್ರದ್ದು. ಅಂಗಡಿ ಇದೆಯಪ್ಪ ನಿಮ್ದು? ಮತ್ತೆ ಇದೆಲ್ಲ ಯೋಚನೆ ಮಾಡ್ಬೇಕು. ಇವಾಗ ನಾವು ಒಂದು ಬಿಸ್ನೆಸ್ ಮಾಡಕ್ ಹೋಗ್ತೀವಿ ಅಂದ್ರೆ ಪ್ರಾಡಕ್ಟ್ ಎಲ್ಲಿಂದ ತರ್ತೀವಿ, ಹೆಂಗ್ ಮಾಡ್ತೀವಿ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಅದಕ್ಕೆ ಏನೇನೆಲ್ಲ ಪ್ರೋಸೆಸ್ ಇದೆ ಎಲ್ಲ ತಿಳ್ಕೊಬೇಕು. ಅವಾಗ ಸಕ್ಸಸ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದು ಇಲ್ಲ ಅನ್ನೋದು ಓಕೆ, ಬಟ್ ಇವಾಗ ನಿಮ್ಗೆ ಡೆಪಾಸಿಟ್ ಕಟ್ಟಕ್ 1 ಲಕ್ಷ, ಅಂಗಡಿ ಮಾಡೋದಕ್ಕೆ ಅದಕ್ಕೆ ಅಡ್ವಾನ್ಸು, ಅಲ್ಲಿ ಬೇಕಾಗಿರೋ ಶೆಲ್ಫ್ಗಳು, ಇದೆಲ್ಲ ರ್ಯಾಕು, ಇವೆಲ್ಲ ಮಾಡ್ಕೋಬೇಕಲ್ಲ. ಪೆಟ್ಟಿ ಅಂಗಡಿಯಲ್ಲಿ ಕೊಡಲ್ಲ ಅವರು. ಪೆಟ್ಟಿಯಲ್ಲಿ ಕೊಡ್ತಾರೇನಪ್ಪ? ಕೊಡಲ್ಲ. ಗೊತ್ತಾಯ್ತಪ್ಪ. ಪೆಟ್ಟಿ ಇವ್ರು ಹಾಕೊಂಡ್ರು ಅಂದ್ರೆ ಲೈಸೆನ್ಸ್ ಹೆಂಗ್ ಕೊಡ್ತಾರ ಅದಕ್ಕೆ? ಪೆಟ್ಟಿಗೆ ಪಂಚಾಯತಿಯಲ್ಲಿ ಫುಟ್ಪಾತ್ ಮೇಲೆ ಯಾವ್ದು ಇಡಬಾರ್ದು ಅಂತ ಹೇಳೋರಲ್ಲ. ಮತ್ತೆ
ಈಗ ಗೌರ್ಮೆಂಟ್ ಇಂದ ಒಂದು ರೂಲ್ಸ್ ಬಂದಿದೆ, ಫುಟ್ಪಾತ್ ಮೇಲೆ ಯಾವ ಅಂಗಡಿನೂ ಇಡೋದಕ್ಕೆ ಸರ್ಕಾರದವ್ರು ಲೈಸೆನ್ಸ್ ಕೊಡಲ್ಲ. ನಮ್ಮ ಇಲಾಖೆಯಿಂದನೇ ನಾವು ಇದು ಕೊಡ್ತಾ ಇದ್ವಿ, ಫಸ್ಟ್ ಅಂಗಡಿಗಳು ಕೊಡ್ತಾ ಇದ್ವಿ. ಒಂದು 4-5 ವರ್ಷದಿಂದ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಫುಟ್ಪಾತ್ ಮೇಲೆ ಇಡಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ತಾರೆ. ಪರ್ಮಿಷನ್ BBMP ಅವರು ಕೊಡಲ್ಲ, ಗ್ರಾಮ ಪಂಚಾಯತಿಯವರು ಕೊಡಲ್ಲ. ಅವಾಗೇನಾಗುತ್ತೆ, ನೀವು ಇಡಕ್ಕಾಗ ಅದೇ ಅಂಗಡಿ ಒಂದು ಚಿಕ್ಕದಾಗಿ ನೋಡ್ಕೊಂಡು ನಾವು ಅಡ್ವಾನ್ಸ್ ಕಟ್ಟಿ ಬಾಡಿಗೆ ತಗೊಂಡು ಬರೀ ನೀವು ನಂದಿನಿ ಮಾಡ್ತೀನಿ ಅಂದ್ರೆ ಬರಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಐಟಮ್ಸು ಮಾಡಬೇಕು. ಹಾ, ಅದ್ ಮಿಷಿನ್ ಬೇಕಲ್ಲ, ಮಿಷಿನ್ ಇದೆಯಾ ಎಲ್ಲಿ? ಹಾ, ಮಿಷಿನ್ ಎಷ್ಟು? 40,000 60,000. ಓಕೆ. ನಿಮ್ಮ ಮನೇಲಿ ಯಾರು ಕಾಂಟ್ರಿಬ್ಯೂಷನ್ ಕೊಡ್ತಾರ ಅದಕ್ಕೆ? ಎಷ್ಟು ಮನೇಲಿ ಎಷ್ಟು ಅರೇಂಜ್ ಆಗಿದೆ? ಅಲ್ಲ, ಈಗ ಮಿಷಿನ್ ನೀವು ಪರ್ಚೇಸ್ ಮಾಡ್ಬೇಕು, 60,000 ಆಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ ಕಡೆಯಿಂದ ಎಷ್ಟು ಸೇವಿಂಗ್ಸ್ ಮಾಡಿದ್ದೀರಾ? ಎಷ್ಟಾಗಿದೆ? ಮತ್ತೆ ಆಗಲ್ಲ ಅದು. ಈಗ ನೀವು 2-3 ಯೋಚನೆ ಮಾಡ್ಬೇಕು. ಒಂದು, ನಮ್ಮ ಕಡೆಯಿಂದ ಏನಾದ್ರೂ ಕಾಂಟ್ರಿಬ್ಯೂಷನ್ ಇದ್ರೆ ನಮ್ದು ಫುಲ್ ಗೈಡ್ಲೈನ್ಸ್ ಇದೆ. ಹೆಂಗೆ ಅಂದ್ರೆ ಅಟ್ಲೀಸ್ಟ್ 50% ಕ್ಯಾಂಡಿಡೇಟ್ ಕಡೆಯಿಂದ ಹಾಕ್ಬೇಕು, ಇನ್ನ ಮಿಕ್ಕಿದ್ ಮಾತ್ರನೇ ನಾವು ಸಪೋರ್ಟ್ ಮಾಡೋದು. ಈಗ ಅಟ್ಲೀಸ್ಟ್ ಅದಾದ್ರೂ ನೀವು ಮಾಡ್ಬೇಕು. ಒಂದು 30,000 ನೀವು ಅರೇಂಜ್ ಮಾಡಿದ್ರಿ ಅಂದ್ರೆ ಇನ್ನ 30,000 ನಾವು ಲೋನ್ಗೆ ಏನಾದ್ರು ಪ್ರೊಸೆಸ್ ಮಾಡ್ತೀವಿ. 12 ತಿಂಗಳ ರೀಪೇಮೆಂಟ್ ಮಾಡ್ಬೇಕು. ಸರಿನಾ? ಒಟ್ನಲ್ಲಿ ನೋಡ್ಕೊಂಡು ಹೇಳಿ. ಅವ್ರ ನಮ್ಮ ಪರಶುರಾಮ್ ಇದಾರಲ್ಲ, ಅವ್ರಿಗೆ ತಿಳಿಸಿ. ಬೇರೆ 3 ಜನ ಅಷ್ಟೇನ ಮಾಡೋದು ಬಿಸ್ನೆಸ್? ಬೇರೆ ಯಾರು ಮಾಡಲ್ವಾ? ಏನ್ ಮಾಡ್ತೀರಾ? ಓಕೆ, ಮಾಡಿದೀರಾ? ಇದಕ್ಕೆ ಮುಂಚೆ ಅನುಭವ ಇದೆಯಾ? ಹಾ, ಬ್ಯಾಗ್ ಹೊಲಿಬೇಕು ಅಂತಿದ್ದೀರಾ? ಏನು ಟೈಲರಿಂಗ್ ಮಿಷಿನ್ ಇದೆಯಾ ನಿಮ್ದು? ಇದೆ. ಯಾವ ಪಂಚಾಯತಿ ನೀವು? ಕಡಬಗಿರಲ್ಲಿ ಏನು ಸಪೋರ್ಟ್ ಮಾಡಲ್ಲ ಏನಪ್ಪ ಪಂಚಾಯತಿಯಲ್ಲಿ? ಲಾಸ್ಟ್ ಟೈಮ್ ಲೋನ್ ತಗೊಂಡಿಲ್ವಾ ನೀವು? ಹಾ ಹಾ, ಲೋನ್ ಏನ್ ಮಾಡಿದ್ರಿ? ಹಾ, ನೋಡಿ, ಅದಕ್ಕೆ ಹೇಳೋದು, ಅದೇ ತಪ್ಪು. ಏನಾಗುತ್ತೆ, ಲೋನ್ ಕೊಟ್ಟಿರೋ ಪರ್ಪಸ್ಸೇ ಬೇರೆ ಅಲ್ವಾ? ಅಲ್ಲ, ಅದು ಓಕೆ, ನೀವು ರೀಪೇಮೆಂಟ್ ಮಾಡ್ಬಿಟ್ಟಿದ್ದೀರಾ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಪರ್ಪಸ್ ಅದಕ್ಕೆ ಅಂತ ಆದಾಗ ಅದನ್ನೇ ಮಾಡ್ಬೇಕು. ಬೇರೆ ತರಕಾರಿ ವ್ಯಾಪಾರ ಏನ್ ಹೆಂಗೆ? ತರಕಾರಿ ಅಂಗಡಿ ಇದೆಯಾ? ಮತ್ತೆ ತಳ್ಳೋ ಗಾಡಿ ಇದೆಯಾ? ತಳ್ಳೋ ಗಾಡಿ ತಗೋಬೇಕು, ತರಕಾರಿ ತಗೋಬೇಕು. ಸರಿ, ಓಕೆ. ನೆಕ್ಸ್ಟ್ ಬೇರೆ ಮೇಕಪ್ ಆರ್ಟಿಸ್ಟ್ ಆದ್ರೆ ಎಷ್ಟಾಗುತ್ತೆ ಇನ್ವೆಸ್ಟ್ಮೆಂಟ್? ಓ, ಇದು ಫಿಲಮ್ ಶೂಟಿಂಗ್ ಅಲ್ಲಿ ಹೋಗಿ ಮಾಡ್ಬೇಕು ಅಂತನಾ? ಸರಿ, ಆಯ್ತು, ನೋಡೋಣ. ಸರ್ ಬನ್ನಿ. ನೆಕ್ಸ್ಟ್ ಬೇರೆ ಹೇಳಿಮ್ಮ. ಟೈಲರಿಂಗ್ ಮಾಡ್ಬೇಕು ಅಂತಿದ್ದೀರಾ? ಮಾಡ್ತಾ ಇದ್ದೀರಾ ಇದಕ್ ಮುಂಚೆ? ಯಾರು ಮಾತಾಡ್ಬೇಡ್ರಪ್ಪ, ಒಂದು ನಿಮಿಷ ಸುಮ್ಮನೆ. ಯಾರು ನೀವಾ? ನೀವೇ? ಏನು ಅವ್ರಿಗೆ ಏನಾಗ್ಬೇಕು? ಮಗಳ? ಓಕೆ. ಮಿಷಿನ್ ಇದೆಯಾ? ಪೀಸ್ ವರ್ಕ ಏನ್ ಮಾಡ್ಬೇಕು ಅಂತ ಬರುತ್ತಾ? ಅದಲ್ಲ ನಿಮ್ಗೆ ಕಲ್ತಿದ್ದೀರಾ? ಟೈಲರಿಂಗ್ ಮಿಷಿನ್ ಬೇಕು ನಿಮ್ಗೆ? ಸರಿ, ಓಕೆ. ಬೇರೆ ನೆಕ್ಸ್ಟ್? ಹಾ, ಇಲ್ಲೆಲ್ಲಿ ಎಲ್ಲೋ ಹುಲ್ಲೇ ಇಲ್ವಲ್ಲಪ್ಪ, ಎಲ್ಲ ಮನೆಗಳಾಗೋಗ್ಬಿಟ್ಟೈತೆ. ಹಾ, ಈಗ ಆಲ್ರೆಡಿ ಇದೆಯಾ ಕುರಿ? ಹಂಗಂದ್ರೆ ನೀವು ಸಾಕಲ್ಲ ಬಿಡ್ರಿ. ಕುರಿ ಆಲ್ರೆಡಿ ನೀವಿದ್ದು ಅದು ನೀವು ಮಾಡ್ತಾ ಇದ್ರೆ ಅದ್ರ ಕಷ್ಟ ನಷ್ಟ ಗೊತ್ತಿರುತ್ತೆ, ಆಯ್ತಾ? ಎಷ್ಟೊತ್ತಿಗೆ ಎದೊಳ್ಬೇಕು, ಎಲ್ಲಿ ಹೊಡ್ಕೊಬರ್ಬೇಕು, ಹುಲ್ಲು ಎಲ್ಲಿ ತರಬೇಕು, ಕೂಸೆ ಏನ್ ಇಡ್ಬೇಕು, ಸೇಲ್ ಎಲ್ಲಿ ಮಾಡ್ಬೇಕು, ಇದೆಲ್ಲ ಗೊತ್ತಿರುತ್ತೆ. ಹೊಸದಾಗಿ ಶುರು ಮಾಡ್ತೀರಾ ಅಂದ್ರೆ ಮಾಡಕ್ ಆಗಲ್ಲ. ಹೊಸದಾಗಿ ಶುರು ಮಾಡ್ತೀನಿ ಅಂದ್ರೆ ಈಗ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಇದೆ. ಸಾಕೋದು ಕಾಯಿಲೆಗಳೆಲ್ಲ ಬರುತ್ತೆ,
ಅದಕ್ಕೆ ಇಂಜೆಕ್ಷನ್ ಹಾಕಕ್ ಬರ್ಬೇಕು, ವೆಟರ್ನರಿ ಡಾಕ್ಟರ್ ಲಿಂಕ್ ಇರ್ಬೇಕು, ಮರಿ ತರಬೇಕು, ಮರಿ ತಂದು ಟೈಮ್ ನೋಡ್ಕೊಂಡು ಸೇಲ್ ಮಾಡ್ಬೇಕು, ಇವೆಲ್ಲ ಇದೆ. ಅದೆಲ್ಲ ಬಂದ್ಬಿಟ್ಟು ನೀವು ಸಡನ್ ಆಗಿ ಮಾಡ್ತೀನಿ ಅಂದ್ರೆ ಮಾಡಕ್ ಆಗಲ್ಲ. ಅನುಭವದಲ್ಲಿ ಹೇಳ್ತಾ ಇದೀವಿ ನಾವು, ತುಂಬಾ ಕಷ್ಟ. ನೋಡೋಣ ಎಲ್ಲಪ್ಪ ಇರೋದವ್ರ ಮನೆ? ಹೌದಾ, ಸರಿ ನೋಡೋಣ. ಇಲ್ಲಿ ನಮ್ಮ ಮಾತಾಡ್ ಬೇರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನಾದ್ರೂ ನೀವು ಉದ್ದಿಮೆ ಅಥವಾ ನೀವು ಒಂದು ಸ್ವಯಂ ಉದ್ಯೋಗ ಮಾಡ್ತೀನಿ ಅಂದ್ರೆ ಮುಂದೆ ಬರೋ ಪ್ರಾಬ್ಲಮ್ನ ನಾವ್ ಇವಾಗನೇ ಥಿಂಕ್ ಮಾಡ್ಬಿಡ್ಬೇಕು. ತುಂಬಾ ಜನ ಏನಕ್ಕೆ ಫೇಲ್ಯೂರ್ ಆಗ್ತಾರೆ ಗೊತ್ತಾ? ಖುಷಿಯಾಗಿ ಮಾಡ್ತಾರೆ, ಹೊಸದಾಗಿ ಏನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಲಾಸ್ಟ್ 3 ತಿಂಗಳು 4 ತಿಂಗಳು ಆಗ್ತಾ ಇರುತ್ತೆ. ಒಂದು ಅವ್ರ ಕೈಯಲ್ಲಿ ಮಾಡಕ್ ಆಗಲ್ಲ, ಅಷ್ಟು ಸಮಯ ಕೊಡಕ್ ಆಗಲ್ಲ, ಅವ್ರಿಗೆ ಶಕ್ತಿ ಇರಲ್ಲ, ಮನೆಯವ್ರಿಗೆ ಸಪೋರ್ಟ್ ಮಾಡಲ್ಲ. ಎರಡನೇದು ಬಂದು ಹಣಕಾಸಿನ ಸಮಸ್ಯೆ. ಎಲ್ಲೋ ಒಂದ್ ಕಡೆ ಹೋಗಿ ಕೆಲ್ಸಕ್ಕೆ ಹೋದ್ರು ತಿಂಗ್ಳಿಗೆ 10,000 ರೂಪಾಯಿ ದುಡ್ಡು ಬರುತ್ತೆ. ಇದನ್ನ ಮಾಡ್ಬಿಟ್ಟು ಕೈಯಲ್ಲಿರೋ ಅವ್ರ ಮನೆಯಿಂದ ಕೊಟ್ಟಿರೋ ದುಡ್ಡು ಕಳ್ದೋಗಿರುತ್ತೆ, ಇದರಿಂದ ಪ್ರಾಫಿಟ್ ಬರಲ್ಲ. ಅದಕ್ಕೆ ಏನು ಅಂದ್ರೆ, ಏನಾದ್ರೂ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ 100 ಸರಿ ಯೋಚನೆ ಮಾಡ್ಬೇಕು. ಹೆಂಗ್ ಸೇಲ್ ಮಾಡ್ತೀವಿ, ಎಲ್ಲಿಂದ ತರ್ತೀವಿ, ವರ್ಕೌಟ್ ಆಗುತ್ತಾ ಇಲ್ವಾ? ನಾನು ಯಾಕೆ ಇವ್ರನ್ನೆಲ್ಲ ಮಾಡಿದೀರಾ ಅಂತ ಕೇಳೋದು ಅಂದ್ರೆ, ಆಲ್ರೆಡಿ ಮಾಡಿರೋರಿಗೆ ಅನುಭವ ಇರುತ್ತೆ. ಯಾವುದೇ ಬಿಸ್ನೆಸ್ ಆಗ್ಲಿ 1 ವರ್ಷ 2 ವರ್ಷ ಮಾಡಿದ್ಮೇಲೆನೆ ನಮಗ ಅದ್ರದ್ದು ಕಂಪ್ಲೀಟ್ ಕ್ಲಾರಿಟಿ ಗೊತ್ತಾಗೋದು. ಇವ್ರು ಹೇಳಿದ್ರು ಕುರಿ ಅಂತ ಹೇಳ್ಬಿಟ್ಟು, ನಮ್ಮ ಮನೇಲಿ ಇದೆ 12-13 ಇದಿದೆ, ಮೇಕೆ ಇದೆ. ಈ ವರ್ಷ 8-9 ಸತ್ತೋಯ್ತು. ಈ ಚಳಿಗಾಲದಲ್ಲಿ ಫುಲ್ ಕೋಲ್ಡ್ ಆಯ್ತಲ್ಲ, ಅದ್ರಲ್ಲಿ 8-9 ಸತ್ತೋಯ್ತು. ಇವ್ರು ಖುಷಿಯಾಗಿ 2 ತಗೊಂಡ್ಬರ್ತಾರೆ. ಇನ್ನೊಂದು ಈ ಬೇಸಿಗೆ ಕಾಲ ಕಳೆದು ಇನ್ನೊಂದು ಬರೋಷ್ಟೊತ್ತಿಗೆ ಕಾಯಿಲೆ ಬಂದು ಸತ್ತೋಗ್ಬಿಡ್ತವೆ. ಏನ್ ಮಾಡ್ತಾರ ಅವರು? ಈ ಬೇಸಿಗೆ ಬಂತು ಅಂದ್ರೆ ಒಂದು ಹುಲ್ ಕಟ್ಟಿ ತೋರಿಸ್ರಿ ರೋಡಲ್ಲಿ, ಎಲ್ಲಿಂದ ತಂದು ಹಾಕ್ತಾರ ಫೀಡ್ ಅದಕ್ಕೆ? ಆಮೇಲೆ ಸಿವಿಯರ್ ಅವರು ಬಿಟ್ರೆ ಓಡ್ತವೆ. ಮನೇಲಿ ಯಾರಿದ್ದಾರೆ ಸಪೋರ್ಟ್ ಮಾಡ್ತಾರೆ? ಇವೆಲ್ಲ ಇದೆ ತಾನೆ. ಇದೆಲ್ಲ ಗೊತ್ತಿಲ್ದಂಗೆ ಶುರು ಮಾಡ್ಬಿಟ್ರೆ ಎಷ್ಟೋ ಜನ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಪಕ್ಕದ ಮನೆಯವ್ರು ಯಾರೋ ಮಾಡಿರ್ತಾರೆ, ಇನ್ನೊಬ್ರು ಯಾರೋ ಮಾಡಿರ್ತಾರೆ, ನೋಡ್ಬಿಟ್ಟು ಮಾಡಿದ್ರೆ ಅದು ಆಗಲ್ಲ. ನಮ್ಮ ಮನೇಲಿ ಏನೇ ಬಿಸ್ನೆಸ್ ಮಾಡಿ, ನಿಮ್ ಮನೇಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರಿದ್ದಾರೆ ಎಲ್ರೂ ಸಪೋರ್ಟ್ ಮಾಡ್ಬೇಕು, ಎಲ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು, ನಾವು ಇನ್ವಾಲ್ವ್ ಆಗ್ಬೇಕು. ಕನಿಷ್ಠ 8ರಿಂದ 10 ಅವರ್. ಬೇರೆ ಕೆಲ್ಸಕ್ಕೆ ಹೋದ್ರೆ 8 ಅವರ್ ಡ್ಯೂಟಿ, ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಬಿಟ್ಬಿಟ್ಟು ಬಂದ್ಬಿಡ್ಬೋದು. ನಮ್ ಬಿಸ್ನೆಸ್ ಮಾಡಿದ್ರೆ ಯಾವತ್ತೂ ರಜಾ ಹಾಕಂಗಿಲ್ಲ. ನೀವು ಪ್ರಾವಿಷನ್ ಸ್ಟೋರ್ ಇಡ್ತೀರಾ ಅಂತ ಹೇಳಿದ್ರೆ, ಕಸ್ಟಮರ್ನ ನಮ್ಮ ಅಂಗಡಿಗೆ ಬರೋ ತರ ಮಾಡೋದಕ್ಕೆ 2 ವರ್ಷ ಬೇಕು ನಿಮ್ಗೆ. ಯಾವ ರಜಕ್ಕೂ ರಜಾ ಕ್ಲೋಸ್ ಮಾಡಂಗಿಲ್ಲ. ಎಂತ ಜ್ವರ ಬರ್ಲಿ, ಹುಷಾರಿಲ್ದಂಗ ಆಗ್ಲಿ, ಬೆಳಿಗ್ಗೆ 6 ಗಂಟೆಗೆಲ್ಲ ಓಪನ್ ಇರ್ಬೇಕು ಅಂಗಡಿ. ಯಾಕಂದ್ರೆ ಜನ ಆ ಟೈಮ್ಗೆ ಜಾಸ್ತಿ ಬಂದು ತಗೊಳ್ಳೋದು. ನೀವು ಹಿಂಗ್ ಕೂತ್ಕೊಂತ ಇರ್ತೀರಾ, ಬಂದು ಇದನ್ನ ತಪ್ಪುಡು ಅದನ್ನ ತಪ್ಪುಡು ಅಂತಾರೆ. 10 ರೂಪಾಯಿ ವ್ಯಾಪಾರ ಆಗ್ಬೇಕು ಅಂತ ಹೇಳಿದ್ರೆ ನೀವು 5 ಸರಿ ಮೇಲೆ ಕೆಳಗೆ ಕೂತು ಎದ್ದೊಳ್ಬೇಕು. ಅಷ್ಟು ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಆಮೇಲೆ ಇದು ಜಾಸ್ತಿ ಸಿಗಲ್ಲ. ನೀವು ಸುಮಾರು ಬೇರೆ ಬಿಸ್ನೆಸ್ಗಳ ತರ ಈ ರೇಷನ್ ಅಂಗಡಿ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಪ್ರಾಫಿಟ್ ಜಾಸ್ತಿ ಸಿಗಲ್ಲ. ಎಲ್ಲದರಲ್ಲೂ 1 ರೂಪಾಯಿ 2 ರೂಪಾಯಿ 1 ರೂಪಾಯಿ 2 ರೂಪಾಯಿ ಇರುತ್ತೆ. ಒಂದ್ ಇಡೀ ದಿನ ಮಾಡಿದ್ರು ಮ್ಯಾಕ್ಸಿಮಮ್ ಅಂದ್ರೂ 1000 ರೂಪಾಯಿ ದುಡಿಬೋದು. ಅದು ಚೆನ್ನಾಗೆ ಸೇಲ್ ಆಗೋ ಜಾಗ ಆದ್ರೆ. ಇಲ್ಲ ಅಂದ್ರೆ ಆಗಲ್ಲ. ಅದನ್ನು 10 ಸೋಪ್ ಮಾರಿದ್ರೆ 1 ಸೋಪ್ ಫ್ರೀ ಸಿಗುತ್ತೆ ನಿಮ್ಗೆ, ಅಷ್ಟೇನೆ. ಹಂಗಾಗಿ ಯಾವುದೇ ಬಿಸ್ನೆಸ್ ಮಾಡಂಗಿದ್ರು 100ಕ್ಕೆ 100 ಸರಿ ನಿಮ್ಮ ಅಕ್ಕಪಕ್ಕ ಯಾರು ಮಾಡ್ತಾ ಇದಾರಲ್ಲ ಅಂಗಡಿಯವರು, ಅವ್ರ ಹತ್ರ ಹೋಗಿ ಏನ್ ಕಷ್ಟ ಅಂತ ಕೇಳಿ. ಸುಮ್ಮನೆ ಅವ್ರು ಹೇಳ್ತಾರೆ, ಅವಾಗ ಶುರು ಮಾಡ್ತಾರೆ. ತರಕಾರಿ ಅಂಗಡಿ ಹಾಕಿದ್ರು, ಇವ್ರು ಹೇಳಿದ್ರು ತರಕಾರಿ ಅಂಗಡಿ ಹಾಕ್ತಿವಿ ಅಂತೇಳಿ. ನೀವು ತರಕಾರಿ ಅಂಗಡಿ ಒಂದಿನ ಹಾಕ್ಬೋದು, ಆರಾಮ್ಸಿಗೆ ಹೋಗ್ಬಿಟ್ಟು ಯಾರು ತರಕಾರಿ ತಗೊಬರ್ತಾರೆ? ಬೆಳಗಿನ ಜಾವ ಬೇಗ ಹೋಗ್ಬಿಟ್ಟು ಆರಾಮ್ಸಿದ್ದ ತರಕಾರಿ ತರಬೇಕು. ಯಾರು ತಗೊಬರ್ತಾರೆ? ಹೋಗ್ತಾರ? ಅದು ಆ ತರ ಯಾರು ಇದಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಪ್ರತಿದಿನ ಹೋಗಿ ತರಬೇಕು ಬಿಡ್ದಂಗೆ. ಆಮೇಲೆ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು. ಬೇಗ ಬೆಳಿಗ್ಗೆ ಹೋದ್ರೇನೆ ಸಿಗೋದು. ಆಮೇಲೆ ತರಕಾರಿ ಎಲ್ಲ ಬಂದು ನೀವು 1 ದಿನದ ಮೇಲೆ ಇಡಕ್ ಆಗಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಬೇಕಾದ್ರೆ ಇಡ್ಬೋದು. ತರಕಾರಿ ಎಲ್ಲ ಏನ್ ಗೊತ್ತಾ, ಇವತ್ತಂದ್ರೆ ಇವತ್ತು ಸಂಜೆ ಒಳಗೆ ಸೇಲ್ ಮಾಡ್ಬೇಕು. ಫಾಸ್ಟ್ ಮೂವಿಂಗ್ ಆಗ್ಬೇಕದು. ಇಲ್ಲ ಅಂದ್ರೆ ಬಿಸಾಕ್ಬೇಕು, ಇಲ್ಲ ಅರ್ಧ ರೇಟ್ ಕೊಡ್ಬೇಕಾಗುತ್ತೆ. ಎಲ್ಲ ಬಿಸ್ನೆಸ್ಸು ತುಂಬಾ ಟಫ್ ಇದೆ. ನಾವು ಅನ್ಕೊಂಡು ನಾವು ಮಾಡಿಬಿಡ್ತೀವಿ ಅಂತ ಕೈ ಹಾಕ್ಬಿಟ್ಟು ಕಷ್ಟಪಟ್ಟು ನಿಮ್ಮ ಕೈಯಲ್ಲಿರೋ ದುಡ್ಡು ಕಳ್ಕೊಂಡು ಆಮೇಲೆ ಬೇರೆಯವ್ರು ಯಾರೋ ಕೊಡೋ ದುಡ್ಡು ವೇಸ್ಟ್ ಆಗಿ ಹೋಗ್ಬಾರ್ದು. ಒಂದು ಸರಿ ಡಿಸೈಡ್ ಮಾಡಿ ನಿಮ್ಮ ಮನೆಗಳಲ್ಲಿ ಹೋಗಿ ಫಸ್ಟ್ ಕೂತ್ಕೊಳ್ಳಿ. ನೀವು ಏನು ಸಪೋರ್ಟ್ ಮಾಡ್ತೀರಾ ನಾನು ಇದನ್ನ ಮಾಡೋದಕ್ಕೆ ಅಂತ ಕೇಳಿ. ನಿಮ್ಮ ಮನೇಲಿರೋರು ಹೇಳ್ಬೇಕು, ನಾವು ಇದನ್ನ ಸಪೋರ್ಟ್ ಮಾಡ್ತೀವಿ, ನೀವು ಇದನ್ನ ಮಾಡಿದ್ರೆ ಅಂತ. ಅವರು ಹೂ ಅಂತ ಹೇಳಿದ್ರು ಅಂದ್ರೆ
ಅದಾದ್ಮೇಲೆ ನಿಮ್ಮ ಅಕ್ಕಪಕ್ಕ ಯಾರು ನೀವು ಮಾಡ್ಬೇಕು ಅಂತ ಇದ್ದೀರಲ್ಲ ಅವ್ರ ಹತ್ರ ಹೋಗಿ ವಿಚಾರಿಸಿ, ಒಂದು ವಾರ ಟೈಮ್ ತಗೊಳ್ಳಿ. ಹೋಗಿ ಕೂತ್ಕೊಂಡು ವಿಚಾರಿಸಿ ಏನ್ ಪ್ರಾಬ್ಲಮ್ ಇದೆ, ಎಲ್ಲಿಂದ ಐಟಮ್ ತಗೊಂಡ್ಬರ್ತಾರೆ, ಮಾರ್ಜಿನ್ ಎಷ್ಟು ಸಿಗುತ್ತೆ ಎಲ್ಲಾನು ತಿಳ್ಕೊಬೇಕು. ಇದೆಲ್ಲ ಹಿಡ್ಕೊಂಡು ಅವ್ರಿಗಿನ್ನ ನೀವು ಒಂದ್ ಸ್ವಲ್ಪ ಕಮ್ಮಿ ಕೊಡ್ಬೇಕು ಅಂದ್ರೆ ಏನೇನೆಲ್ಲ ಮಾಡ್ಬೇಕು ಇದನ್ನ ಚರ್ಚೆ ಮಾಡ್ಬೇಕು. ಅದಕ್ಕೆ ನಾನು ನಿಮ್ಮನ್ನ ಬಿಡಿಸಿ ಕೇಳಿದ್ದು. ಒಬ್ರು ಅದನ್ನ ಮಾಡ್ತೀನಿ ಅಂತ ಹೇಳಿದಾಗ ಹೆಂಗ್ ಮಾಡಿದ್ರು, ಇವರು ಸೀರೆ ತರ್ತೀನಿ ಅಂದಾಗ ಚಿಕ್ಕಪೇಟೆಲ್ ಹೋಗ್ಬಿಟ್ಟು ಹೊತ್ಕೊ ಬರ್ಬೇಕು. ಚಿಕ್ಕಪೇಟೆಲ್ ಹತ್ರದಲ್ಲಿ ಯಾವ್ದು ಬಸ್ ಸ್ಟ್ಯಾಂಡ್ ಇಲ್ಲ, ಐಟಮ್ ಹಾಕೊಂಡ್ಬರೋದಕ್ಕೆ ಗಾಡಿ ಇರಲ್ಲ, ಅದ್ ತಗೊಂಬರಕ್ಕೆ ಕೂಲಿ ಕೊಡ್ಬೇಕು. ಅಲ್ಲಿಂದ ನೀವು ಹೊರಗ್ ತಗೊಂಬಂದು ಆ ಮೇನ್ ರೋಡ್ ತಗೊಂಬರೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಅದೇ ಮಾಡ್ಬೇಕು, ಅವ್ರಿಗೆ ಗೊತ್ತಿರ್ಬೇಕು, ವ್ಯವಹಾರ ಮಾಡಕ್ ಗೊತ್ತಿರ್ಬೇಕು. ಇಲ್ಲ ಸೇಟುಗಳು ಯಾಮರ್ಸ್ಬಿಡ್ತಾರೆ. 500 ರೂಪಾಯಿ ಇದನ್ನ ಬಂದ್ಬಿಟ್ಟು 1000 ರೂಪಾಯಿ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಅದೆಲ್ಲ ಮಾಡ್ತಾರೆ. ಎಲ್ಲಾನು ಅಷ್ಟೇ ಹೇಳ್ತಿರೋದು, ಟೆಕ್ನಿಕ್ ಆಗಿದ್ರೆ ಆಗತ್ತೆ. ನಾನು ಹೇಳೋದು ನಿಮ್ಗೆ ಬೇಜಾರಾಗ್ಬೋದು, ಏನಪ್ಪ ಡಿಸ್ಕರೇಜ್ ಮಾಡ್ತಾರೆ ಅಂತ ಹೇಳಿ. ಮುಂದೆ ಆಗೋ ಪ್ರಾಬ್ಲಮ್ಗೆ ಮುಂದೆ ಏನೋ ಒಂದು ಸಮಸ್ಯೆ ಆಗುತ್ತೆ ಅಂದ್ರೆ ಇವತ್ತೇ ನೀವು ಪ್ಲಾನ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಅವತ್ತಿನ ದಿನ ಎಚ್ಚರಿಕೆಯಿಂದ ಕೈ ಹಿಡ್ತೀರಾ. ನಾನು ನಿಮ್ಗೊಂದು ಜಸ್ಟ್ ನಿಮ್ ತಲೆಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಏನೇನೆಲ್ಲ ಯೋಚನೆ ಮಾಡ್ಬೇಕು ನೀವು ಅಂತ, ಅದನ್ನ ಮಾಡಿ. ಅದನ್ನ ಮಾಡ್ಬಿಟ್ಟು ಯಾರು ಕ್ಲಾರಿಟಿಯಿಂದ ಇಲ್ಲ ನಾವು ಮಾಡ್ತೀವಿ, ಇವತ್ತು ನಾವು ಕೈ ಇಟ್ಟಿವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ವಾಪಸ್ ತೆಗಿಯಲ್ಲ. ಅದು ಲಾಸ್, ಎಲ್ಲಾ ಬಿಸ್ನೆಸ್ಸು ಲಾಸೇ ಆಗೋದು. ಫಸ್ಟ್ ಲಾಸ್ ಆಗಿನೇ ಆಮೇಲೆ ನಮ್ಗೆ ಲಾಭ ಬರೋದು. ಅಲ್ಲಿವರೆಗೂ ನಾನು ಹಿಡ್ಕೊಂಡು ಮಾಡ್ಬೇಕು. ಮನೆಯವ್ರು ಕೋಆಪರೇಟ್ ಮಾಡ್ಬೇಕು. ಮನೆ ಸಪೋರ್ಟ್ ಇಲ್ದಂಗೆ ಯಾವ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಮನೆ ಸಪೋರ್ಟ್ ಇಲ್ದಂಗೆ ಬಿಸ್ನೆಸ್ ಮಾಡ್ಬೇಕಂದ್ರೆ ನೀವು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೂ ಸಪೋರ್ಟ್ ಬೇಕಾಗುತ್ತೆ. ಟೈಮ್ಗೆ ಅಡಿಗೆ ಮಾಡ್ಕೊಡ್ಬೇಕು, ಬಟ್ಟೆ ಒಗಿಬೇಕು, ಇದೆಲ್ಲ ಮಾಡಬೇಕು. ಬಟ್ ಆದ್ರೆ ಡಿಪೆಂಡೆನ್ಸಿ ಕಮ್ಮಿ ಇರುತ್ತೆ. ಏನೂ ಇಲ್ಲ ಅಂದ್ರೂ ನಾವು ಬೆಳಿಗ್ಗೆ ರೆಡಿಯಾಗಿ ಹೋಗ್ಬಿಡ್ಬೋದು. ಇದು ಹಂಗಲ್ಲ, ಆಗಲ್ವಲ್ಲ. ಹಂಗಾಗಿ ಸ್ವಲ್ಪ ಅದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಂತ ಫಸ್ಟ್ ಹೇಳಿ. ಅದಾದ್ಮೇಲೆ ಏನ್ ಸಪೋರ್ಟ್ ಬೇಕು ಅಂತ ಕೇಳಿ. ಕ್ಲಾರಿಟಿಯಾಗಿರ್ಬೇಕು. ಅದಷ್ಟು ಇತ್ತು ಅಂದ್ರೆ ನಾವು ಮುಂದಿನ ಏನಿದೆಯೋ ಅದು ನೋಡಿ ನಾವು ಪ್ಲಾನ್ ಮಾಡ್ತೀವಿ. ಸರಿನಾ? ಹೋದ ತಿಂಗಳು ಒಂದು 25 ಜನಕ್ಕೆ ಮಶ್ರೂಮ್ ಕಲ್ಟಿವೇಶನ್ ಟ್ರೈನಿಂಗ್ ಕೊಡ್ಸಿದ್ವಿ IIHR ಅಲ್ಲಿ. ನಿಮ್ಮಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದೀರಾ ಮಶ್ರೂಮ್ ಮಾಡೋಂಥವ್ರು? ಅಣಬೆ ಬೆಳೆಯೋದಕ್ಕೆ. ಅಣಬೆ ಸುಮ್ಮನೆ ಅಲ್ಲ, ತುಂಬಾ ಕಷ್ಟ ಇದೆ. ಅಣಬೆಗೂ 3-4 ಜನ ಎಫರ್ಟ್ ಹಾಕ್ಬೇಕು. ಹುಲ್ ತರಬೇಕು, ಒಣಗಿಸ್ಬೇಕು, ಬೇಯಿಸ್ಬೇಕು, ಕವರ್ಗೆ ಹಾಕ್ಬೇಕು, ನೀರು ಹೊಡಿತಾ ಇರ್ಬೇಕು ಡೈಲಿ. ಅದೇ ರೂಮ್ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು, ಮಾರ್ಕೆಟಿಂಗ್ ಮಾಡ್ಕೋಬೇಕು. ತುಂಬಾ ಟಫ್ ಇದೆ ಅದು ನಾವು ಇದ್ರಲ್ಲೆಲ್ಲ ಬೇಸಿಗೆಯಲ್ಲಿ ತುಂಬಾ ಕಷ್ಟ. ನಮ್ ಬೆಂಗಳೂರು ವೆದರು ನೀವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮೇಂಟೈನ್ ಮಾಡ್ಬೋದು. 25 ಡಿಗ್ರಿ 27 ಡಿಗ್ರಿ ಒಳಗಿರ್ಬೇಕು. ಅದು ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ 20 ಡಿಗ್ರಿ ಹತ್ರ ಇರಬೇಕು. 20 ಡಿಗ್ರಿ ಅಂದ್ರೆ ನಮ್ ಬೆಂಗಳೂರು ಚಳಿಗಾಲ ಇರುತ್ತಲ್ಲ, ಆ ವೆದರ್ ಮೇಂಟೈನ್ ಮಾಡ್ಬೇಕು ರೂಮಲ್ಲಿ. ತಣ್ಣಗಿರ್ಬೇಕು, ಅವಾಗನೇ ಅದು ಬರೋದು. ಈ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಒಂದು ಬ್ಯಾಚ್ ಮಾಡ್ತಾ ಇದೀವಿ. ಕೇಳಿ, ನಿಮ್ ಮನೇಲಿ ಮಾತಾಡಿ. ಇಂಟ್ರೆಸ್ಟ್ ಇದ್ರೆ ಬನ್ನಿ, ಏನ್ ತೊಂದರೆ ಇಲ್ಲ. ಸರಿನಾ? ಯಾರು ಬರ್ತೀರೋ ಬನ್ನಿ, ಬಟ್ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಇರೋರು ಬನ್ನಿ. ಇಲ್ಲ ಅಂದ್ರೆ ನಮ್ದು ಸಮಯ ವೇಸ್ಟ್. ಅಲ್ಲಿ ಅವ್ರು ಯಾರನ್ನಾರು ರಿಕ್ವೆಸ್ಟ್ ಮಾಡ್ಕೊಂಡು ಡೈರೆಕ್ಟರ್ ಹತ್ರ ಮಾತಾಡಿ ಪರ್ಮಿಷನ್ ತಗೊಂಡು ಅವತ್ತಿನ ದಿನದೆಲ್ಲ ಅರೇಂಜ್ ಮಾಡಿರ್ತೀವಿ. ನೀವು ಬಂದು ಮಾಡ್ಲಿಲ್ಲ ಅಂದ್ರೆ ನಮಗ್ ಬೇಜಾರಾಗ್ಬಿಡುತ್ತೆ. ಇಷ್ಟೆಲ್ಲ ಮಾಡಿದ್ವಾ, ಏನಪ್ಪ ಹಿಂಗ್ ಮಾಡ್ಬಿಟ್ರು ಅಂತೇಳಿ. ಸರಿನಾ? ಇಷ್ಟೇನು ಸಪೋರ್ಟ್ ಮಾಡಿಲ್ಲ ಅಂತ ನಮ್ದು ಪ್ರೋಟೋಕಾಲ್ ಇರುತ್ತೆ. ನಾವು ನಿಮ್ಗೆ ಏನಾದ್ರು ಒಂದು ಮಾಡ್ಬೇಕಂದ್ರೆ ನಮ್ಗೆ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಇದೆಲ್ಲ ಚೆಕ್ ಮಾಡಿದೀರಾ, ಇದು ಮಾಡಿದೀರಾ, ಮಾಡಿಲ್ವಾ ಅಂತೆಲ್ಲ ಕೇಳ್ತಾರೆ. ಅದೆಲ್ಲ ನಾವು ಮಾಡಿರ್ಬೇಕು. ಆಮೇಲೆ ಪ್ರೂವ್ ಮಾಡ್ಬೇಕು ನಾವು, ಅದೆಲ್ಲ ಇರುತ್ತೆ. ಹಂಗಾಗಿ ಸೀರಿಯಸ್ ಆಗಿ ಮಾಡ್ತೀನಿ ಅಂದ್ರೆ ಬನ್ನಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ನಿಮ್ಮನ್ನು ಫಾಲೋ ಅಪ್ ಮಾಡ್ತೀವಿ. ಆಮೇಲೆ ಮೇಯ್ನ್ ಆಗಿ ಇವ್ರು ಇರ್ತಾರಲ್ಲ, ಯಾರು ಸುಹಾಸಿನಿ ಅವರು, ಆನಂದು, ನರಸಿಂಹರಾಜು, ಶಿವರಾಜು, ಇವರೆಲ್ಲ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಲೋನ್ ತಗೊಂಡೇನಾದ್ರೆ ರೀಪೇಮೆಂಟ್ ಮಾಡಿಲ್ಲ, ಬಿಸ್ನೆಸ್ ಮಾಡ್ದಂಗೆ ಬೇರೆದಕ್ಕೆ ಉಪಯೋಗಿಸ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ಪಂಚಾಯತಿಂದ ₹1 ಬರಲ್ಲ ಅಂತ ತಿಳ್ಕೊಬಿಡಿ. ಆಯ್ತಾ? ಪಂಚಾಯತಿಂದ ₹1 ಯಾವುದೇ ಸ್ಕಿಪ್ಸ್ ಬರಲ್ಲ ನಿಮ್ಗೆ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ. ಆಮೇಲೆ ಅದ್ರ ಜೊತೆಗೆ ಪೆನ್ಷನ್ದು ಅಷ್ಟೇನೆ. ಇವಾಗ ಪ್ರತಿ ವರ್ಷ ನಮ್ಮನ್ನ ಸ್ಕ್ರೂಟನಿಂಗ್ ಮಾಡ್ತಾ ಇರ್ತಾರೆ. ಇವ್ರು ಇದಾರಾ ಇಲ್ವಾ, ಪಂಚಾಯತಿ ವ್ಯಾಪ್ತಿಯಲ್ಲಿ ಇದಾರಾ ಇಲ್ವಾ, ಇವ್ರಿಗೆ ಸ್ಕೀಮ್ಸು ಅವಶ್ಯಕತೆ ಇದೆಯಾ, ಎಷ್ಟೋ ಜನದ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ, UDID ಕರೆಕ್ಟಾಗಿ ಇಟ್ಕೊಂಡಿದಾರ ಇಲ್ವಾ, ಟೆಂಪ್ರೋ, ಇದೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಹಂಗಾಗಿ ಬಂದ್ಬಿಟ್ಟು ಅದಕ್ಕೆಲ್ಲ ಇದ್ ಮಾಡ್ಕೊಳಕ್ ಹೋಗ್ಬೇಡಿ, ಆಸ್ಪದ ಕೊಡಕ್ ಹೋಗ್ಬೇಡಿ. ಪಂಚಾಯತಿ ಸಪೋರ್ಟ್ ನಿಮಗೆ ಯಾವಾಗ್ಲೂ ಅವಶ್ಯಕತೆ ಅಂತ ಬೇಕೇ ಬೇಕು. ಹಂಗಾಗಿ ಏನು ಅಂತ ಹೇಳಿದ್ರೆ ನೀವು ಆಕ್ಟಿವ್ ಆಗಿರಿ, ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವ ಡಿಸೇಬಲ್ಡ್ ಕೂಡ ಮನೆಯಲ್ಲಿ ಸುಮ್ಮನೆ ಕೂತಿರ್ಬಾರ್ದು.
ಏನಾದ್ರೂ ಮಾಡಿ ಅವ್ರ ಜೀವನನ ಅವರು ನಿರ್ವಹಿಸ್ಬೇಕು, ಅವರು ಗೌರವಯುತವಾದ ಜೀವನ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರನೇ ಮಾಡ್ತಿದೀವಿ. ಯಾಕೆ ಈ ರೂಲ್ಸ್ ರೆಗ್ಯುಲೇಷನ್ ಅಂದ್ರೆ ಇವತ್ತು ಎಷ್ಟೋ ಜನ ನಕಲಿಗಳಿಂದ ಅಸಲಿ ಅವ್ರಿಗೆ ಮರ್ಯಾದೆ ಇಲ್ದಂಗೆ ಆಗೋಗಿದೆ. ಸ್ವಲ್ಪ ತೊಂದರೆ ಇರುತ್ತೆ, 75% ಹಾಕೊಂಡ್ಬಂದ್ಬಿಟ್ಟಿರ್ತಾರೆ, ಗಾಡಿ ತಗೊಂಡ್ ತಿರ್ಗಾಡ್ತಾ ಇರ್ತಾರೆ. ಪಾಪ ಅಲ್ಲಿ ತೆಳ್ಕೊಂಡು ನಡೀತಾ ಇರ್ತಾರೆ, ಅವ್ರು ಗಾಡಿ ಕೊಡಕ್ಕಾಗಲ್ಲ. ಆ ತರ ಆಗೋಗುತ್ತೆ. ಇದೆಲ್ಲ ಇರೋದ್ರಿಂದ ಏನಾಗುತ್ತೆ, ಸರಿಯಾದಂತ ಅವಶ್ಯಕತೆ ಇರೋರಿಗೆ ಬೆನಿಫಿಟ್ ಸಿಗಲ್ಲ. ಹೌದು, ಗಾಡಿ ತಗೋತಾರೆ. ನಮ್ಮಲ್ಲೇ ನಮ್ಮ ವಿಶ್ವನಾಥ್ ಸರ್ ಮೊನ್ನೆ ಒಬ್ಬನ ಹತ್ರ ಹೋಗಿ ವಾಪಸ್ ಇಸ್ಕೊ ಬರ್ಸಿದ್ರು ಗಾಡಿನ. 3 ವೀಲರ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ತಗೊಂಡ್ ಹೋಗೋರೆ ಸಿಗ್ನೆಕ್ನಲ್ಲಿ. ಹೋಗ್ಬಿಟ್ಟು ಮಾರನೇ ದಿನ ವೀಲ್ ಬಿಚ್ಬಿಟ್ಟು ಓಡಾಡ್ತವ್ರೆ. ಹೋಗಿ ಎಳ್ಕೊಬ ಅವನ್ನ ಅಂತ ಹೇಳ್ಬಿಟ್ಟು ಗಾಡಿ ಕಿತ್ಕೊಂಡು ಇಟ್ಕೊಂಡವ್ರು. ನಮ್ಮ ಹತ್ರ ಏನ್ ರೆಕಾರ್ಡ್ಸ್ ಇರಲ್ವಾ? ನಮ್ಮ ಹತ್ರ ಫುಲ್ ರೆಕಾರ್ಡ್ಸ್ ಇರುತ್ತೆ. 10 ವರ್ಷದಲ್ಲಿ ನೀವು ಎಲ್ಲೆಲ್ಲಿ ಗಾಡಿ ತಗೊಂಡಿದ್ದೀರಾ ಎಲ್ಲ ರೆಕಾರ್ಡ್ಸ್ ನಮ್ಮ ಹತ್ರ ಇರುತ್ತೆ. ಯಾರು ಗಾಡಿ ತಗೊಂಡಿದ್ದೀರಾ, ಏನ್ ಉಪಯೋಗಿಸ್ತಾ ಇದ್ದೀರಾ ಎಲ್ಲ ಇರುತ್ತೆ. ಅದೆಲ್ಲ ಏನಾಗೋಗುತ್ತೆ ಅಂದ್ರೆ, ಇವಾಗ ನೆನ್ನೆ ನೋಡಿ, ನೆನ್ನೆ ಎಲ್ಲ ಮೊನ್ನೆ ನಮ್ಮ ಹುಡುಗ ನನ್ನ ಗಾಡಿ ತಗೊಂಡು ಹೋಗ್ಬಿಟ್ಟು ನನ್ನ ಮೇಲೆ FIR ಆಗ್ಬಿಟ್ಟಿದೆ. ತಗೊಂಡೋಗಿ ಗುದ್ದ, ಅವ್ನಿಗೆ ಏಟ್ ಮಾಡ್ಕೊಂಡ, ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ. ಪೊಲೀಸವ್ರು ನನ್ನ ಮೇಲೆ FIR ಹಾಕ್ಬಿಟ್ಟು, ಯಾಕಂದ್ರೆ ಗಾಡಿ ನನ್ನ ಹೆಸರಲ್ಲಿ ಇರೋದು. ನೀವೇನ್ ಮಾಡ್ತೀರಾ, ಗಾಡಿ ತಗೊಂಡಿರ್ತೀರಾ, ನಮ್ಮ ಅಣ್ಣಂಗ್ ಬೇಕು, ತಮ್ಮಂಗ್ ಬೇಕು, ಮಗನಿಗೆ ಬೇಕು ಅಂತ ಹೇಳ್ಬಿಟ್ಟು ವೀಲ್ ಬಿಚ್ಬಿಟ್ಟು ಕೊಟ್ಬಿಡ್ತೀರಾ. ಅವ್ರು ಹೋಗಿ ಎಲ್ಲ ಗುದ್ಬಿಟ್ಟು ಬರ್ತಾರೆ. 3 ವೀಲರ್ ಅಂತ ಮಾಡಿಫೈಡ್ ವೆಹಿಕಲ್ ಅಂತ ರಿಜಿಸ್ಟರ್ ಆಗಿರುತ್ತೆ ಗಾಡಿ, ಆಯ್ತಾ? ಅಡಾಪ್ಟೆಡ್ ವೆಹಿಕಲ್ 1 ಅಂತ ರಿಜಿಸ್ಟರ್ ಆಗಿರುತ್ತೆ. 2 ವೀಲರ್ ಮೋಟರ್ ಬೈಕ್ ಅಂತ ಆಗಿರಲ್ಲ ಅದು, ಆಯ್ತಾ? ಗುದ್ದಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಅದಕ್ಕೆ ಇನ್ಶೂರೆನ್ಸ್ ಇದ್ರೂ ವ್ಯಾಲಿಡ್ ಇಲ್ಲ. ಯಾಕೆಂದ್ರೆ ಇದನ್ನ 3 ಚಕ್ರದ ಗಾಡಿ ಅಂತ ರಿಜಿಸ್ಟರ್ ಮಾಡಿರೋದು, ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ. ತಗೊಂಡೋದವನು ಯಾರು, ನಾನ್ ಡಿಸೇಬಲ್ಡ್. ಅವಾಗ ಏನಾಗುತ್ತೆ, ನೀವು ಫಸ್ಟ್ ಆರೋಪಿ, ಸೆಕೆಂಡ್ ಆರೋಪಿ ಅವರು. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದ್ದಾಗ ಹೇಳಿದ್ರು, 14 ವರ್ಷದ ಹುಡುಗನ ಗಾಡಿ ಕೊಟ್ಟಿದಾರಪ್ಪ, ಅವ್ನು ಹೋಗಿದ್ದಾನೆ, ಒಬ್ರು ಗುದ್ಬಿಟ್ಟಿದ್ದಾನೆ. ಗುದ್ಬಿಟ್ಟು ಆ ಅಪ್ಪ ಏನಾಗಿದ್ದಾನೆ, ಫುಲ್ ಸೀರಿಯಸ್ ಆಗಿ ಫೈನಲ್ ಆಗಿ ಏನಾಗಿದೆ ಅಂದ್ರೆ, ಕಾಲು ಏನೋ ಮುರಿದೋಗಿದೆ. ಕೋರ್ಟ್ ಏನಂತ ಕೊಟ್ಟಿದೆ ಗೊತ್ತಾ, 10 ವರ್ಷ ಅವನಿಗೆ ತಿಂಗಳ 10,000 ಕೊಡ್ಬೇಕು ಇವರಪ್ಪ. ಯೋಚನೆ ಮಾಡಿ, ತಿಂಗಳ 10,000 ರೂಪಾಯಿ. ಯಾಕಂದ್ರೆ ಅವ್ನು ಜೀವನ ಮಾಡ್ತಿದ್ದ, ಇವನ್ ಗಾಡಿ ಗುದ್ದಿದಿಂದ ಪರ್ಮನೆಂಟ್ ಡಿಸಬಿಲಿಟಿ ಆಗೋಯ್ತು. ಹಂಗಾಗಿ ದಯವಿಟ್ಟು ಗಾಡಿಯಲ್ಲಿ ಮಾತ್ರ ತುಂಬಾ ಕೇರ್ಫುಲ್ ಆಗಿರಿ. ಹೆಲ್ಮೆಟ್ ಹಾಕ್ಲೇಬೇಕು. 3 ವೀಲರ್ ಅಲ್ಲ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಇಲ್ಲ, ಲೈಸೆನ್ಸ್ ಇಲ್ಲ ಅನ್ಕೊಂಡು ಓಡಾಡ್ಬಿಡ್ರಿ. 3 ವೀಲರ್ಗೂ ಲೈಸೆನ್ಸ್ ಇದೆ, ಲೈಸೆನ್ಸ್ ಮಾಡಿಸ್ಬೇಕು, ಹೆಲ್ಮೆಟ್ ಹಾಕೋಬೇಕು, ರೂಲ್ಸ್ ಫಾಲೋ ಮಾಡಬೇಕು. ಆದಷ್ಟು ಒನ್ ವೇ ಅದೆಲ್ಲ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಕಾರಲ್ಲಿ ಬರೋರಿಗೆ ಸೈಡ್ ವೀಲ್ ಕಾಣಿಸೋದೇ ಇಲ್ಲ. ನೀವು ಹೋಗಿ ಗುದ್ದಿದ್ರು, ಅವ್ರು ಗುದ್ದಿದ್ರು ಡ್ಯಾಮೇಜ್ ಆಗೋದು ನಿಮ್ಗೇನೆ. ಕಾರಲ್ಲಿ ಕೂತಿರೋರು ಆರಾಮಾಗಿರ್ತಾರೆ, ಏರ್ ಬ್ಯಾಗು ಅದು ಇದು ಇರುತ್ತೆ, ನಿಮ್ಗೆ ಯಾವ್ದು ಇರಲ್ಲ, ತಲೆ ಹೊಡ್ಕೊಳ್ಳುತ್ತೆ, ಹೋಗ್ಬಿಡ್ತೀರ ಅಷ್ಟೇನೆ. ಹಂಗಾಗಿ ದಯವಿಟ್ಟು 3 ವೀಲರ್ ನಮ್ಮ ಹತ್ರ ತುಂಬಾ ಕೇರ್ಫುಲ್. ನಮ್ಗೆ ಎಷ್ಟು ಸ್ಕ್ರೂಟನಿಂಗ್ ಮಾಡ್ತಾ ಇದಾರಂತೆ ಡಿಪಾರ್ಟ್ಮೆಂಟ್ ನಿಂದ, ಎಷ್ಟು ಜನ ಗಾಡಿ ಕೊಟ್ಟಿದೀವಿ, ಅಷ್ಟು ಜನ ಗಾಡಿ ಏನ್ ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಲೈಸೆನ್ಸ್ ಇದೆಯಾ ಇಲ್ವಾ ಚೆಕ್ ಮಾಡಿ ಅಂತ ಹೇಳ್ತಾ ಇದಾರೆ ನಮ್ಗೆ. ಆಮೇಲೆ ನಿಮ್ಮ ಹತ್ರ ನಾವು ಒಂದು ಪೇಪರ್ ಅಲ್ಲಿ ಬೇರೆ ಬರ್ಸ್ಕೊತೀವಿ ಗಾಡಿ ಕೊಡ್ಬೇಕಾರೆ, ಈ ಗಾಡಿನ ಮಾರಲ್ಲ, ಈ ಗಾಡಿನ ಬಂದು ನಾವೇ ಬಳಸ್ತೀವಿ, ಇದೆಲ್ಲ ಬರ್ಸ್ಕೊಂಡಿರ್ತೀವಿ. ಅದನ್ನ ಪ್ರೂಫ್ ಆಗಿ ಇಟ್ಕೊಂಡು ನಿಮ್ಮ ಮೇಲೆ FIR ಮಾಡ್ಬೋದು. ತುಂಬಾ ಕ್ರಿಟಿಕಲ್ ಇದೆ. ನಾವೇನ್ ಗೊತ್ತಾ, ಕಾನೂನು ನಮಗ್ ಗೊತ್ತಿರಲ್ಲ. ಕಾನೂನು ಗೊತ್ತಿಲ್ದಿರೋದು ನಮ್ ತಪ್ಪು, ಕಾನೂನು ಮಾಡಿರೋದೆಲ್ಲ ತಪ್ಪು. ಲಾಸ್ಟ್ ಏನ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಸರ್ ಇದು DL ಇಟ್ಕೋಬೇಕು ಅಂದ್ರೆ, ನಿನಗೆ ಗೊತ್ತಿಲ್ಲದೆ ಇರೋದು ನನ್ ತಪ್ಪಲ್ಲ ಅಂದ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ನನ್ ಮೇಲೆ ಈಗ FIR ಇದೆ, ಯಾಕಂದ್ರೆ ನನ್ ಗಾಡಿ ತಗೊಂಡು ಬೇರೆಯವ್ನು ಗೊತ್ತಿದ್ದಾನೆ, ಇನ್ನು ಕೋರ್ಟ್ಗೆಲ್ಲ ಓಡಾಡ್ಬೇಕು. ಹಂಗಾಗಿ ನಿಮ್ಮ ಗಾಡಿನ ದಯವಿಟ್ಟು ಅಣ್ಣ ತಮ್ಮದಿರು ಕೊಡ್ಬೇಡಿ. ನಿಮಗ್ ಸರ್ಕಾರದಿಂದ ಬೇಕು ಅಂತ ತಗೊಂಡಿರ್ತೀರಾ, ಕಲ್ತಿರಲ್ಲ, ಕಲೀರಿ. ಸಮಯ ತಗೊಂಡು ಕಲ್ತಿ ಓಡಿಸಿ ಪ್ರಾಕ್ಟೀಸ್ ಮಾಡಿ, ನಿಮಗೋಸ್ಕರ ಕೊಟ್ಟಿರ್ತಾರೆ. ಬೇರೆಯವ್ರಿಗೆ ಮಾರೋದು, ಬೇರೆಯವ್ರಿಗೆ ಕೊಡೋದು ಇದೆಲ್ಲ ಮಾಡಕ್ ಹೋಗ್ಬೇಡಿ, ಸರಿನಾ? ನಿಮ್ಮ ಉದ್ಯೋಗ, ತರಬೇತಿ, ಲಾಭ ನಷ್ಟ ಇಷ್ಟೆಲ್ಲ ವಿಷಯಗಳನ್ನು ಇಷ್ಟು ನೀಟಾಗಿ ತಿಳಿಸ್ಕೊಟ್ಟಂತ ಅರುಣ್ ಸರ್ಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇವಾಗಷ್ಟೇ ಬಂದಿರುವ ಸದಸ್ಯರು ನರಸಿಂಹಮೂರ್ತಿ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲು ಬಯಸುತ್ತೇನೆ. ಸರ್ ಹೇಳಿದ್ರು, ಅರುಣ್ ಸರ್ ಗಾಡಿ ವಿಷಯವಾಗಿ ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ವೀಲ್ ಬಿಚ್ಬಿಟ್ರು ಅಂತ ಅವ್ರು ಮಾಡಿರೋ ಒಂದ್ ತಪ್ಪಿಂದ ಎಷ್ಟೋ ಜನ ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋರ್ ಮೇಲೆ ಹೊಡೆದಂಗ ಆಗ್ಬಿಟ್ಟೈತೆ. ಇವಾಗ MLA ಸರ್ ಆ ಗಾಡಿನೇ ಕೊಡಲ್ಲ, ನಾವು ವೀಲ್ ಚೇರ್ ಗಾಡಿ ಕೊಡ್ತೀವಿ ಅಂತ ಎಲ್ಲ ಡಾಕ್ಯುಮೆಂಟೇ ತಗೋತಿಲ್ಲ ಯಾರ್ದುನು. ಹಂಗೆ ಯಾರು ವೀಲ್ ಬಿಚ್ಬಿಟ್ಟು ಇದ್ ಮಾಡ್ಬೇಡ್ರಿ ಅರುಣ್ ಸರ್ ಹೇಳ್ದಂಗೆ. ಯಾಕಂದ್ರೆ ಎಷ್ಟೋ ಜನ ಅದ್ರ ಮೇಲೆ ತರಕಾರಿ ಮಾರಿ
ಇನ್ನೊಂದು ಮತ್ತೊಂದು ಮಾಡಿ ಹೊಟ್ಟೆ ತುಂಬಿಸ್ಕೊತಿದ್ದಾರೆ. ಯಾರು ವೀಲ್ ಬಿಚ್ಚೋದಂತ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಕಲಾ ಮೇಡಮ್ ನಿಮ್ನೆಲ್ಲರನ್ನು ಕುರಿತು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲ ಹೇಳ್ತಿದ್ದಾರೆ, ಮತ್ತೆ ಜಾನ್ ಸರ್ ತರಬೇತಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲಾನು ಅಷ್ಟೇನೆ ಒಳ್ಳೇದಾಗಿ ಉಪಯೋಗಿಸ್ಕೊಂಡು ಮತ್ತೆ ನಾವು ಕೊಡುವಂತದ್ರನ್ನ ಉಪಯೋಗಿಸ್ಕೊಂಡು ನೀವು ಮುಂದೆ ಬಂದ್ರಿ ಅಂದ್ರೆ ಅದೇ ನಮಗ್ ಸಂತೋಷ. ಮತ್ತೆ ಪ್ರತಿಯೊಬ್ರು ಕೂಡ ಅಷ್ಟೇ, ಎಲ್ಲ ಸುಮ್ನೆ ಕೂತ್ಕೋಬೇಡಿ. ನಿಮ್ಗೆ ಏನ್ ಆಗ್ಬೇಕು ಅದ್ರಿಂದ ನೀವೇನೆಲ್ಲ ಮಾಡ್ಕೋಬೇಕು ಅಂತ ಇದೀರ ಅದ್ರ ಬಗ್ಗೆ ಎಲ್ಲ ನಮ್ ಮುಂದೆ ಹೇಳಕ್ ಆಗಿಲ್ಲ ಅಂತಂದ್ರು ಅವ್ರ ಹತ್ರ ಕೊಟ್ಟ ಲೀಸ್ಟ್ ಅದನ್ನೆಲ್ಲ ತಗೊಂಡ್ತಾರೆ. ತಗೊಂಡ್ಬಂದು ಅದಾದ ನಂತರ ನಿಮ್ಗೆ ಪ್ರೊಸೀಜರ್ ಮಾಡ್ಕೊಡ್ತಾರೆ. ಪ್ರತಿಯೊಬ್ರು ಏನಾದ್ರೂ ಒಂದ್ ಮಾಡಿ, ಏನಾದ್ರೂ ಮಾಡಿದ್ರೇನೆ ನಾವು ಮುಂದೆ ಬರಕ್ ಸಾಧ್ಯ ಆಗೋದು. ಮತ್ತೆ ನಾವು ಲೈಫ್ ಅಲ್ಲಿ ಎಷ್ಟ್ ದಿನ ಇರ್ತೀವೋ ಅಲ್ಲಿ ತನಕ ಏನಾದ್ರೂ ಒಂದು ಮಾಡ್ಕೊಂತಾನೆ ಹೋಗ್ಬೇಕು. ನಾವೇನೋ ನಮ್ ಕೈಲಿ ಆಗಲ್ಲ ಅಂತ ಕೂತ್ಕೋಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲಾರ್ಗು ಶುಭವಾಗಿ. ಹಾಗೆ ನರಸಿಂಹಮೂರ್ತಿ ಸರ್ ಬಂದಿದ್ದಾರೆ, ಅವರು ಒಂದೆರಡು ನಮಸ್ಕಾರ. ನಾವು ಮಾಚುಳಿ ನರಸಿಂಹಮೂರ್ತಿಯಿಂದ ಹೇಳ್ಬಿಟ್ಟೆ. ಸರ್ಕಾರದ ಸೌಲಭ್ಯಗಳು ತುಂಬಾ ಇದೆ. ಅಂದ್ರೆ ವೇದಿಕೆ ಮಾಡಿರ್ತಕ್ಕಂಥ ವಿಕಸಿತ ಅಭಿವೃದ್ಧಿ ವಾಯ್ಸ್ ಆಫ್ ಇಡಿ ಫೌಂಡೇಶನ್ ವತಿಯಿಂದ ತರಬೇತಿ ಕೊಟ್ಟಿದೆ ನಿಮ್ಗೆ. ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರಿಗೂ ಅವ್ರ ಕಾಲ ಮೇಲೆ ನಿಂತ್ಕೊಳ್ಬೇಕಂತ ಉದ್ದೇಶ ಅಂದ್ರೆ ಅವ್ರು ದುಡ್ಡು ತಿನ್ಬೇಕು ಅಂತ ಉದ್ದೇಶಕ್ಕೆ ಸರ್ಕಾರ ಒಂದು ಈ ತರ ಒಂದು ಸಂಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ಏನಂದ್ರೆ ಪ್ರತಿಯೊಬ್ರು ಏನಂದ್ರೆ ನಾವು ನೋಡ್ಬೇಕು, ನಮ್ಗಿಂತ ಯಾಕೆ ಕೆಳಮಟ್ಟದಾಗಿದ್ದಾರೆ ಅವ್ರನ್ನ ನೋಡಿ ನಾವು ಬುದ್ಧಿ ಕಲಿಬೇಕು. ಯಾಕಂದ್ರೆ ಅವರು ತುಂಬಾ ಕಷ್ಟ ಇದಾರ, ಅವ್ರು ಫಸ್ಟ್ ಅನುಕೂಲ ಆಗಿರ್ಬೇಕು. ಅವ್ರು ಅವಾಗಿಂದ ನಾವು ಚೆನ್ನಾಗಿದೀವ, ಅವ್ರು ಬಿಟ್ಬಿಟ್ಟು ಎಷ್ಟು ಇನ್ನೊಬ್ರು ತೊಂದರೆ ಅನುಕೂಲ ಆಗತ್ತ ಮಾಡ್ಕೊಡ್ಬೇಕು. ಯಾಕಂದ್ರೆ ಎಲ್ಲ ನಮ್ಗೆ ಬೇಕು ಅಂತ ಯಾರು ಪ್ರತಿಯೊಬ್ಬರು ಆಸೆ ಮಾಡಕ್ ಹೋಗ್ಬಾರ್ದು. ಯಾರಿಗೆ ಒಂದು ಕುಟುಂಬ ಆದ್ಮೇಲೆ ಅವ್ರು ಏನ್ ಇಷ್ಟು ಕಷ್ಟ ಇರೋದ್ರೆ ಗೊತ್ತಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಅವ್ರ ಮನೇಲಿ ಯಾಕೆ ಇಷ್ಟು ಕಷ್ಟ ಇರ್ತಾರೆ, ಸ್ವಂತ ಮನೆ ಹೊರಗೆ ಬಂದಿದ್ದಾರ, ಅವ್ರಿಗೇನಾದ್ರು ನಾನು ದುಡಿಯಕ್ಕೆ ಆಗ್ತಾ ಇಲ್ವಾ, ತಂದೆ ತಾಯಿ ಕುಡಿಸ್ಕೊಂಬಿಡಿ, ಕುಡಿತಿರ್ತಕ್ಕ ಜನ ಅಂತ ಕುಡಿಯುವಂತ ಜನ ಇದ್ದಾಗ ಅವ್ರ ಮನೆ ತುಂಬಾ ಕಷ್ಟ ಇರುತ್ತೆ. ಮನೆ ಹೋಗ್ತಾರೆ ಏನ್ ಮಾಡ್ತಾರೆ, ಗಡ್ಸರಿಯಾಗ ಏನಾಗುತ್ತಂದ್ರೆ ದುಡಿಯೋದೇ ಕಮ್ಮಿ ಆಗ್ಬಿಡುತ್ತೆ. ಇವಾಗಿನ ಪರಿಸ್ಥಿತಿಗಳು ಕಾರ್ಖಾನೆಗಳು ಬಂದಿರೋದ್ರಿಂದ, ಗಾರ್ಮೆಂಟ್ಸ್ ಗಳು ಇರ್ಬೋದು, ಕೆಲವೊಂದು ಇಲ್ಲಿ ಬಂದಿರೋದ್ರಿಂದ ಎಷ್ಟೋ ಮಹಿಳೆಯರಿಂದನೇ ಸಂಸಾರ ಸಾಕ್ತಾ ಇದೆ. ಪ್ರತಿಯೊಂದು ಪಂಚಾಯತಿನ 5% ಹೇಳ್ಬಿಟ್ಟು ಅಂಗವಿಕಲರಿಗೆ ಅನುದಾನ ಕೊಡ್ತೀವಿ. ಅದ್ರ ಅನುಕೂಲ ಪಡ್ಕೊಂಡು, ಯಾಕಂದ್ರೆ ಹೇಳಿದ್ರಾಗಲೇ ಎಲ್ಲ 3,000 ರೂಪಾಯಿ ಅಂದ್ರೆ ಎಷ್ಟು 10 ಜನ ಅಂದ್ರೆ 30,000 ರೂಪಾಯಿ ಆಯ್ತು. ಅದ್ರ ಇಬ್ರು ಪ್ರಕರಣ, ಒಬ್ರು ಪ್ರಕರಣ, ಅದನ್ನ ನೆಕ್ಸ್ಟ್ ಇನ್ನೊಬ್ರು ಅನುಕೂಲ ಪಡ್ಕೊಳ್ಳಿ. ಎಲ್ಲ ನಮ್ಗೆ ಬೇಕು ಅಂತ ಹೇಳ್ಕೊಂಡ್ರೆ 3,000 ರೂಪಾಯಿ ಇಸ್ಕೊಂಡ್ರೆ ಏನ್ ಮಾಡ್ಕೊಂಡ್ರೆ ದುಡ್ಡು ತಗೊಂಡೋದನ್ನ ಏನು ಮಾಡಕ್ಕಾಗಲ್ಲ. ಅದರಿಂದ ಎಲ್ಲ ಸರ್ಕಾರ ಕೊಡೋದು ಸೌಲಭ್ಯನ ಒಬ್ರು ಅನುಕೂಲ ಆಗ್ಬೇಕು, ಒಬ್ಬರಿಂದ ಒಬ್ರು ಆಗ್ಬೇಕು. ನಮ್ಗೆ ಫಸ್ಟ್ ಬೇಕು ಅಂದ್ರೆ ನಿಮ್ಗಿಂತ ತುಂಬಾ ಕೆಳಗಡೆಯವರು ಇರ್ತಾರೆ, ಯಾವತ್ತು ನಮ್ ಮೇಲೆ ಹೋಗ್ಬಾರ್ದು. ಕೆಳಗಡೆ ನಮ್ಗಿಂತ ಕೆಳಗಡೆ ಯಾರು ಇರ್ತಾರೆ, ತುಂಬಾ ಕಷ್ಟ ಯಾರು ಇರ್ತಾರೆ, ಅಂತವ್ರು ಸಹಾಯ ಮಾಡಬೇಕು, ಮಾಡೋರ್ಗೆ ಅನುಕೂಲ ಪಡ್ಬೇಕು. ಜೊತೆ ನಾನು ನಿಮ್ಮ ರಿಕ್ವೆಸ್ಟ್ ಏನಿರುತ್ತೆ, ನೀವು ಸ್ವಂತ ಅವರು ಏನಾದ್ರು ವ್ಯಾಪಾರ ಮಾಡಕ್ಕೆ ಹೇಳ್ತೀರಾ, ಹೇಳ್ತಾ ಇದ್ದಾರಿಲ್ಲ ನೀವು, ನಿಮ್ಮಲ್ಲಿ ಯಾವ್ದೋ ಒಂದು ಸಂಸ್ಥೆಯಲ್ಲಿ ಏನಾದ್ರು ಕೆಲಸ ಅಂದ್ರೆ ಟ್ರೈನಿಂಗ್ ಏನೋ ಮನೇಲಿ ಕೂತ್ಕೊಂಡು ನೀವು ಮಾಡೋಂಥ ಸೌಕರ್ಯಗಳು ಏನೋ ಇದೀವ ಆತರ ಕೊಟ್ರೆ ಏನೋ ತುಂಬಾ ಅನುಕೂಲ. ಯಾಕಂದ್ರೆ ನೀವು ಬಂಡವಾಳ ಹಾಕಿ ನೀವು ಮಾಡೋ ಅಂತ ಪರಿಸ್ಥಿತಿಗಿಂತ ಇವರೇ ನಿಮ್ಗೆ ಏನೋ ತಂದ್ಕೊಟ್ಟು ನಿಮ್ಗೆ ಕೆಲಸ ಮಾಡಿಸಿ ಅದನ್ನ ಟ್ರೈನಿಂಗ್ ಕೊಟ್ಟು ಅದು ಮತ್ತೆ ನಿಮ್ಮ ತಗೊಂಡೋಗಿ ಅದನ್ನ ಇದು ಮಾಡಿದಾಗ ನಿಮ್ಗೆ ಅನುಕೂಲ ಆಗುತ್ತೆ, ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಫ್ಲವರ್ ಬಗ್ಗೆ ಒಂದಿರ್ಬೋದು, ಇಲ್ಲಾಂದ್ರೆ ಒಂದ್ ಏನಾದ್ರು ಬಾಕ್ಸ್ ಮಾಡೋದು ಫ್ಯಾಕ್ಟ್ರಿಗಳು ಇರ್ತವೆ, ಆ ಫ್ಯಾಕ್ಟ್ರಿ ಸಂಪರ್ಕ ಮಾಡ್ಬೇಕು. ನಮ್ಗೆ ಗೊತ್ತಿರೋ ನಾವು ಹೇಳ್ತಿರ್ಬೇಕಾರೆ ಮನೆ ಕೂತ್ಕೊಂಡು ಬಾಕ್ಸ್ ರೆಡಿ ಮಾಡೋಂಥ ಬಾಕ್ಸ್ ಇರ್ತೇವೆ, ಇಲ್ಲಾಂದ್ರೆ ಈ ಒಂದು ಏನೋ ಕೆಲವು ಬರ್ತಾ ಐಟಮ್ಗಳು ಅವೆಲ್ಲ ಮಾಡಿ ಮನೆ ಕೂತ್ಕೊಂಡು ಮಾಡಿದಾಗ ಮಾಡ್ಬೋದಲ್ಲ, ನೀವು ತಪ್ಪೇನಂತೆ. ಎಕ್ಸಾಂಪಲ್ ಇವಾಗ ಗಾರ್ಮೆಂಟ್ಸ್ಗಳು ಇರ್ತವೆ, ಈ ಗುಂಡಿಗಳು ಹಾಕೋದು ಇರ್ತದೆ, ಕಸ ಬಟನ್ ಮಾಡೋದು ಇರ್ತದೆ, ಪ್ರತಿಯೊಂದು 108 ತರಗಳು ಇರ್ತದೆ. ನೀವು ಬಂಡವಾಳ ಇಲ್ಲೇ ಮಾಡುವಂತ ಕೆಲಸಗಳು. ಸರ್ಕಾರದ ಸೌಲಭ್ಯ ಬೇಕು ಅಂತ ಏನಾಗಿಲ್ಲ, ಸೌಲಭ್ಯ ಪಡ್ಕೊಳ್ಳಿ. ಆದ್ರೆ ಈ ಬಂಡವಾಳ ಮಾಡೋದ ಕೆಲಸ ಅಂದ್ರೆ ಗಾರ್ಮೆಂಟ್ಸ್ ಐಟಮ್ಗಳು, ಕಾಜಾ ಗುಂಡಿ ಹಾಕೋದೆಲ್ಲ ಇರ್ತವೆ, ನೀವು ತಂದ್ಕೊಟ್ಟೆ ಕೆಲಸ ಮಾಡಬಹುದು. ನೀವು ಆತರ ಮಾಡಿ ಉಪಯೋಗಿಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ತರಬೇತಿ ಉಪಯೋಗಿಸ್ಕೊಳ್ಳಿ. ಸುಮ್ಮನೆ ನಾನು ಮಾಡಿದ್ದೀನಿ ಬಿಟ್ಟೆ. ಸರ್ಕಾರ ನಿಮ್ಗೆ ಯಾವುದೇ ಸಂಸ್ಥೆ ಏನ್ ಮಾಡ್ತಾ ಹೇಳಿ ನಿಮ್ಗೆಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಉದ್ದೇಶವಾಗಿ ಮಾಡೋದು. ಅದನ್ನ ಪಡ್ಕೊಳ್ಳಿ. ನಾನೇನೋ ಒಂದು ಸೌಲಭ್ಯ ಸಿಕ್ತು ಓದಿ ಬಂದೆ ಅಂತಿಲ್ಲ, ಅದಕ್ಕೆಲ್ಲ ಬೆಲೆ ಇರಲ್ಲ. ಅದಕ್ಕೆ ಕಲ್ತ್ಕೊಂಡ ಮೇಲೆ ನಿಮ್ಗಿಂದ ನಿಮ್ಗೂ ಅನುಕೂಲ ಆಗುತ್ತೋ. ಇವಾಗ ನಿಮ್ಗಿಂತ ಕಲ್ಕೊಂಡು ನೀವು ಕೆಲಸ ಕಲ್ತಿ ಇನ್ನೊಬ್ರು ಕೆಲಸ ಕೊಡೋತರ ನೀವು ಬೆಳ್ಕೊಬೇಕು. ಅವಾಗ ಮಾಡಿದ್ರೆ ದೇಶಕ್ಕೆ ಉದ್ಧಾರ ಆಗೋದು, ನೀವು ಉದ್ಧಾರ ಆಗ್ತೀರಾ, ಎಲ್ಲರೂ ಉದ್ಧಾರ ಆಗ್ತಾರೆ. ನಿಮ್ಗಿಂತ ಕೆಲವರೇ ಅಂದ್ರೆ ಹ್ಯಾಂಡಿಕ್ಯಾಪ್ ಅಲ್ಲದೆ ಇರ್ಬೋದು. ಇವಾಗ ಹ್ಯಾಂಡಿಕ್ಯಾಪ್ ಇಲ್ಲ ಕೆಲವು ಜನಕ್ಕೆ ಮನೇಲಿ ತುಂಬಾ ಕಷ್ಟ ಇರುತ್ತೆ. ನೀವೇ ಕೆಲಸ ಕಲ್ತ್ಬಿಟ್ರೆ, ಕೆಲಸ ಕೊಟ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಆತರ ಮಾಡಿ ನೀವು ಒಂದು ಸಂಸ್ಥೆ ಕಟ್ಕೊಂಡು ಮಾಡ್ಕೊಳ್ಳಿ. ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಇವಾಗ ಒಂದ್ LPG ಮರಕು ಬಂದೈತೆ ಅಂದ್ರೆ ಅದು ನಿಮ್ಗೆ ಒಬ್ಬರದೇ ಶ್ರಮ ಇರಲ್ಲ. ಅನುಸರಿಸಿ ಇರುತ್ತೆ, ವಿಆರ್ ಇರುತ್ತೆ, ಇಲಾಖೆ ಇರುತ್ತೆ, ಪಂಚಾಯತಿ ಇರುತ್ತೆ, ಎಲ್ಲಾ ಸದಸ್ಯರಿಗೂ ಇರುತ್ತೆ. ನಿಮ್ಮವರೆಗೂ ಒಂದ್ ಅವಕಾಶ ನಿಮ್ಮ ಮನೆವರೆಗೂ ನಿಮ್ಮವರೆಗೂ ಬಂದೈತಿ ಅಂದ್ರೆ ಅದ್ರಾಗೆ 1 ತಿಂಗಳು ನಾವೆಲ್ಲರೂ ಶ್ರಮ ಪಟ್ಟಿರ್ತೀವಿ. ಅದನ್ನ ಯಾರು ದುರುಪಯೋಗ ಮಾಡ್ಕೊಳ್ದೆ ಉಪಯೋಗ ಮಾಡ್ಕೊಂಡು
ಅರುಣ್ ಸರ್ಗೂ ಮತ್ತೆ ನಿಮ್ ಪಂಚಾಯತಿಯವ್ರಿಗೂ ಹೆಸರು ತಗೊಂಬಂದ್ ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಅರುಣ್ ಸರ್ ನಡೆಸ್ಕೊಡ್ಬೇಕಂತ ಕೇಳ್ಕೊತೀನಿ. ಸರ್ ಗಾಡಿ ತಗೊಂಡಾಗ ಸರ್ ಇದು ಸರ್ಟಿಫಿಕೇಟ್ಸ್ ಎಲ್ಲ ಇಶ್ಯೂ ಮಾಡ್ತಾ ಇದ್ದಾರೆ. ಲೋಕೇಶ್ ಪ್ರಕಾಶ್ ಮೂರ್ತಿ ರಾಜು ಸರಿ ಬಾ.